ಇಲ್ಲಿಯವರೆಗೆ ನಾವು ಭಗವದ್ಗೀತೆಯ ಪ್ರಸ್ತಾವನೆ ಅಥವಾ ಇಂಟ್ರೊಡಕ್ಷನ್ ಅನ್ನ 9 ಭಾಗಗಳಲ್ಲಿ ಮುಗಿಸಿದ್ದೇವೆ. ಸೊ ಇನ್ಮೇಲೆ ನಾವು ಭಗವದ್ಗೀತಾ ಶ್ಲೋಕಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ವಿ. ಒಂದೊಂದು ಸ್ಮಾಲ್ ಸೆಕ್ಷನ್ ಇದೆ, ಮೊದಲ ಮಾತು ಅಂತೇಳಿ. ಇದನ್ನು ಪ್ರಭುಪಾದರು ಭಗವದ್ಗೀತೆಯ ಫಾರ್ವರ್ಡ್ ಅಂತೇಳಿ ಹೇಳ್ತಾರೆ, ಮೊದಲ ಮಾತು ಅಂತೇಳಿ. ಅದನ್ನ ನಾವಿವತ್ತು ಮುಗಿಸ್ಬಿಟ್ರೆ ಇದೊಂದು ಬಿಟ್ರೆ ಇನ್ನೊಂದು ಸೆಕ್ಷನ್ ಇದೆ, ರಂಗ ಸಿದ್ಧತೆ. ಅಂದ್ರೆ ಭಗವದ್ಗೀತೆ ಹೇಳೋದಕ್ಕಿಂತ ಮುಂಚೆ ಯಾವ ಸನ್ನಿವೇಶದಲ್ಲಿ ಈ ಭಗವದ್ಗೀತೆಯನ್ನು ಹೇಳಲಾಯಿತು, ಅದ್ರ ಹಿಂದಿನ ಕೆಲವೊಂದು ಬ್ಯಾಕ್ಗ್ರೌಂಡ್ ಇದೆ. ಇದೆರಡನ್ನು ನಾವು ಇವತ್ತು ಕವರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಇದೆರಡು ಆಗ್ಬಿಟ್ರೆ ನಮ್ದು ಎಂಟೈರ್ ಇಂಟ್ರೊಡಕ್ಷನ್ ಪೋರ್ಷನ್ ಏನಿದೆ ಭಗವದ್ಗೀತೆಗೆ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನಾವು ಒಂದೊಂದಾಗಿ ಭಗವದ್ಗೀತಾ ಪ್ರತಿಯೊಂದು ಶ್ಲೋಕ ಅಧ್ಯಾಯಗಳನ್ನ ಕವರ್ ಮಾಡ್ತಾ ಹೋಗ್ಬೋದು. ಸೊ ಇವತ್ತು ನಾವು ಈ ಮೊದಲ ಮಾತನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಭಗವದ್ಗೀತಾ ಯಥಾರೂಪವನ್ನು ಮೊದಲು ನಾನು ಅದು ಇಲ್ಲಿ ಕಾಣುವ ರೂಪದಲ್ಲಿ ಬರೆದಿದೆ. ಇದು ಪ್ರಭುಪಾದರು ಹೇಳ್ತಾ ಇರೋದು. ಭಗವದ್ಗೀತಾ ಯಥಾರೂಪವನ್ನು ಮೊದಲು ನಾನು ಅದು ಇಲ್ಲಿ ಕಾಣುವ ರೂಪದಲ್ಲಿ ಬರೆದೆ, ಆದರೆ ದುರದೃಷ್ಟದಿಂದ ಪುಸ್ತಕವು ಮೊದಲು ಪ್ರಕಟವಾದಾಗ ಮೂಲ ಹಸ್ತಪ್ರತಿಯನ್ನು 400ಕ್ಕಿಂತಲೂ ಕಡಿಮೆ ಪುಟಗಳಿಗೆ ಇಳಿಸಲಾಯಿತು. ಚಿತ್ರಗಳಿರಲಿಲ್ಲ ಮತ್ತು ಶ್ರೀಮದ್ ಭಗವದ್ಗೀತೆಯ ಬಹುಪಾಲು ಮೂಲ ಶ್ಲೋಕಗಳಿಗೆ ವಿವರಣೆ ಇರಲಿಲ್ಲ. ಶ್ರೀಮದ್ ಭಾಗವತಂ, ಶ್ರೀ ಈಶೋಪನಿಷತ್ ಮೊದಲಾದ ನನ್ನ ಇತರ ಪುಸ್ತಕಗಳಲ್ಲಿ ಅನುಸರಿಸಿರುವ ರೀತಿ ಇದು. ಮೊದಲು ಮೂಲ ಶ್ಲೋಕವನ್ನು ಕೊಟ್ಟಿದ್ದೇನೆ, ಅನಂತರ ಅದರ ಇಂಗ್ಲಿಷ್ ಲಿಪ್ಯಂತರ, ಸಂಸ್ಕೃತ ಇಂಗ್ಲಿಷ್ ಪ್ರತಿಪದಾರ್ಥ, ಅನುವಾದಗಳು ಮತ್ತು ಭಾವಾರ್ಥ. ಇದು ಪುಸ್ತಕವನ್ನು ಬಹು ಅಧಿಕಾರಯುತವನ್ನಾಗಿ ಮತ್ತು ವಿದ್ವತ್ಪೂರ್ಣವನ್ನಾಗಿ ಮಾಡುತ್ತದೆ ಮತ್ತು ಅರ್ಥವು ಸ್ವಯಂ ವೇದ್ಯವಾಗುತ್ತದೆ. ಆದುದರಿಂದ ನನ್ನ ಮೂಲ ಹಸ್ತಪ್ರತಿಯ ಗಾತ್ರವನ್ನು ಕಡಿಮೆ ಮಾಡಬೇಕಾಗಿ ಬಂದಾಗ ನನಗೆ ಅಷ್ಟೇನು ಸಂತೋಷವಾಗಲಿಲ್ಲ. ಆದರೆ ಅನಂತರ ಭಗವದ್ಗೀತೆ I can't hear, Prabhu. You're not audible. Hare Krishna. ಓಕೆ, ಸೊ ಹರೇ ಕೃಷ್ಣ, ಈಗ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. Yes, Prabhu. ಕೇಳಿಸ್ತಾ ಇದೆ ಪ್ರಭು. ಓಕೆ, ಸೊ ವಿಲ್ ಸ್ಟಾರ್ಟ್ ಅಗೇನ್. ಸೊ ಫಾರ್ವರ್ಡ್ ಅಂತೇಳಿ ಒಂದು ಸೆಕ್ಷನ್ ಇದೆ, ಮೊದಲ ಮಾತು. ಶ್ರೀಲ ಪ್ರಭುಪಾದರು ಇದನ್ನು ಬರ್ದಿರೋದು. ಅದನ್ನು ನಾವು ನೋಡುವ. ಅದಾದ್ಮೇಲೆ ನಾವು ಭಗವದ್ಗೀತೆಯ ಶ್ಲೋಕಗಳನ್ನು ನೋಡುವ. ಸೊ ಇದು ಒಂದು ಸೆಕ್ಷನ್ ಮುಗಿಸ್ಬಿಟ್ರೆ ನಮ್ದು ಇಂಟ್ರೊಡಕ್ಷನ್ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ಅದಾದ್ಮೇಲೆ ನಾವು ಪ್ರತಿಯೊಂದು ಅಧ್ಯಾಯ ಮತ್ತೆ ಶ್ಲೋಕಗಳನ್ನು ನೋಡ್ತಾ ಹೋಗುವ. ಭಗವದ್ಗೀತಾ ಯಥಾರೂಪವನ್ನು ಮೊದಲು ನಾನು ಅದು ಇಲ್ಲಿ ಕಾಣುವ ರೂಪದಲ್ಲಿ ಬರೆದೆ, ಆದರೆ ದುರದೃಷ್ಟದಿಂದ ಪುಸ್ತಕವು ಮೊದಲು ಪ್ರಕಟವಾದಾಗ ಮೂಲ ಹಸ್ತಪ್ರತಿಯನ್ನು 400ಕ್ಕಿಂತಲೂ ಕಡಿಮೆ ಪುಟಗಳಿಗೆ ಇಳಿಸಲಾಯಿತು. ಚಿತ್ರಗಳಿರಲಿಲ್ಲ ಮತ್ತು ಶ್ರೀಮದ್ ಭಗವದ್ಗೀತೆಯ ಬಹುಪಾಲು ಮೂಲ ಶ್ಲೋಕಗಳಿಗೆ ವಿವರಣೆ ಇರಲಿಲ್ಲ. ಶ್ರೀಮದ್ ಭಾಗವತಂ, ಶ್ರೀ ಈಶೋಪನಿಷತ್ ಮೊದಲಾದ ನನ್ನ ಇತರ ಪುಸ್ತಕಗಳಲ್ಲಿ ಅನುಸರಿಸಿರುವ ರೀತಿ ಇದು. ಮೊದಲು ಮೂಲ ಶ್ಲೋಕವನ್ನು ಕೊಟ್ಟಿದ್ದೇನೆ, ಅನಂತರ ಅದರ ಇಂಗ್ಲಿಷ್ ಲಿಪ್ಯಂತರ, ಸಂಸ್ಕೃತ ಇಂಗ್ಲಿಷ್ ಪ್ರತಿಪದಾರ್ಥ, ಅನುವಾದಗಳು ಮತ್ತು ಭಾವಾರ್ಥಗಳು. ಇದು ಪುಸ್ತಕವನ್ನು ಬಹು ಅಧಿಕಾರಯುತವನ್ನಾಗಿ ಮತ್ತು ವಿದ್ವತ್ಪೂರ್ಣವನ್ನಾಗಿ ಮಾಡುತ್ತದೆ ಮತ್ತು ಅರ್ಥವು ಸ್ವಯಂ ವೇದ್ಯವಾಗುತ್ತದೆ. ಆದುದರಿಂದ ನನ್ನ ಮೂಲ ಹಸ್ತಪ್ರತಿಯ ಗಾತ್ರವನ್ನು ಕಡಿಮೆ ಮಾಡಬೇಕಾಗಿ ಬಂದಾಗ ನನಗೆ ಅಷ್ಟೇನು ಸಂತೋಷವಾಗಲಿಲ್ಲ. ಆದರೆ ಅನಂತರ ಭಗವದ್ಗೀತಾ ಯಥಾರೂಪಕ್ಕೆ ಬೇಡಿಕೆಯು ಬಹುವಾಗಿ ಹೆಚ್ಚಿದಾಗ ಪುಸ್ತಕವನ್ನು ಅದರ ಮೂಲ ರೂಪದಲ್ಲಿ ಪ್ರಕಟಿಸಬೇಕೆಂದು ಬಹುಮಂದಿ ವಿದ್ವಾಂಸರು ಭಕ್ತರು ನನ್ನನ್ನು ಪ್ರಾರ್ಥಿಸಿದರು. ಆದುದರಿಂದ ಈ ಮಹಾನ್ ಜ್ಞಾನ ಗ್ರಂಥವನ್ನು ಪರಂಪರೆಗೆ ಅನುಗುಣವಾದ ವಿವರಣೆಯೊಂದಿಗೆ ಮೂಲ ಹಸ್ತಪ್ರತಿಯಲ್ಲಿದ್ದಂತೆ ಓದುಗರ ಮುಂದಿಡುವ ಪ್ರಯತ್ನವಾಗಿದೆ ಇದು. ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಇನ್ನೂ ಭದ್ರವಾಗಿ ಪ್ರಗತಿಪೂರ್ಣವಾಗಿ ಸ್ಥಾಪಿಸುವುದು ಇದರ ಉದ್ದೇಶ. ಸೊ ಈ ಭಗವದ್ಗೀತೆ ನಾವೇನು ಓದ್ತಾ ಇದ್ದೇವೆ ಯಥಾರೂಪ, ಇದು 1972 1972ರಲ್ಲಿ ಪ್ರಭುಪಾದರು ಇದನ್ನ ಪ್ರಕಟಿಸಿದ್ದು. ಸೊ ಅದಕ್ಕೂ ಮುಂಚೆ ಪ್ರಭುಪಾದರು ಇದರದೇ ಒಂದು ಸ್ಮಾಲರ್ ವರ್ಷನ್, ಒಂದು ಚಿಕ್ಕ ಪ್ರತಿಯನ್ನು ಅವರು ಪ್ರಕಟಿಸಿದ್ರು. ಸೊ ಅದ್ರ ಬಗ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆಕ್ಚುಲಿ ಅವರು ಒರಿಜಿನಲಿ ಭಗವದ್ಗೀತೆ ಇದೆಲ್ಲ ಪ್ರತಿಯನ್ನು ಅದರದಕ್ಕೆಲ್ಲ ಅನುವಾದ ಮತ್ತೆ ತಾತ್ಪರ್ಯ ಅದೆಲ್ಲ ಕೊಟ್ಟಾಗ ಅದು ಒಂದು 700 ಪುಟ ಆಗುವಂತ ಪುಸ್ತಕ ಆಗಿತ್ತು. ಪ್ರಿಂಟ್ ಮಾಡಿದ್ರೆ ಒಂದು 700 ಪೇಜಲ್ಲಿ ಆಗುತ್ತೆ. ಆದ್ರೆ ಪ್ರಭುಪಾದರು ಇದು ಇಸ್ಕಾನ್ ಮೂವ್ಮೆಂಟ್ ಅನ್ನ ಅಮೆರಿಕಾದಲ್ಲಿ ಶುರು ಮಾಡಿದಾಗ ಪ್ರಾರಂಭದಲ್ಲಿ ಅವರ ಹತ್ರ ಅಷ್ಟು ಸಪೋರ್ಟ್ ಮತ್ತೆ ಅಷ್ಟು ಹಣಕಾಸಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಸೊ ಹಾಗಿರುವಾಗ ಭಗವದ್ಗೀತೆಯನ್ನು ಅವರು
ಪ್ರಿಂಟ್ ಮಾಡಬೇಕಾದಾಗ ಒಂದು ಅಮೆರಿಕಾದ ಒಂದು ಅತಿ ದೊಡ್ಡ ಮ್ಯಾಕ್ಮಿಲನ್ ಅಂತ ಹೇಳಿ ಒಂದು ಪಬ್ಲಿಷಿಂಗ್ ಕಂಪನಿ ಇದೆ. ಸೊ ಅವರಿಗೆ ಅಪ್ರೋಚ್ ಮಾಡಿದಾಗ ಇದು 700 ಇರೋದು ತುಂಬಾ ದೊಡ್ಡ ಪುಸ್ತಕ ಆಯ್ತು, ಸೊ ಜನ ಅಷ್ಟು ತಗೊಳ್ಲಿಕ್ಕಿಲ್ಲ, ಸೊ ಅದಕ್ಕೆ ನೀವು ಇದನ್ನ ಚಿಕ್ಕದು ಮಾಡಿ ಅಂತೇಳಿ ಒಂದು 400 ಪೇಜಲ್ಲಿ ಆಗುವಷ್ಟು ಮಾಡಿ ಅಂತೇಳಿ ಅವ್ರಿಗೆ ಹೇಳಿದ್ರು. ಸೊ ಅವಾಗ ಪ್ರಭುಪಾದರು ಎಷ್ಟೋ ಭಾವಾರ್ಥವನ್ನ ಅದೆಲ್ಲ ಕಡಿಮೆ ಮಾಡಿ ಮಾಡಿ ಆಮೇಲೆ ಅದರಲ್ಲಿ ಪಿಕ್ಚರ್ಸ್ ತುಂಬಾ ಪೇಂಟಿಂಗ್ಸ್, ಈ ಬುಕ್ ನೋಡಿದ್ರೆ ನಮ್ಗೆ ಎಷ್ಟೋ ಪೇಂಟಿಂಗ್ಸ್ ಗಳು ಕಾಣುತ್ತೆ. ಸೊ ಆ ತರ ಪೇಂಟಿಂಗ್ಸ್ ಕೂಡ ಇರ್ಲಿಲ್ಲ. ಸೊ ಒಂದು 400 ಪೇಜಲ್ಲಿ ಒಂದು ಚಿಕ್ಕ ಪ್ರಮಾಣದಲ್ಲಿ ಅದನ್ನ ಮಾಡಿದ್ರು. ಸೊ ಬಟ್ ಪ್ರಭುಪಾದರಿಗೆ ಅದು ಅಷ್ಟು ಸಂತೋಷ ಕೊಟ್ಟಿರ್ಲಿಲ್ಲ. ಯಾಕಂದ್ರೆ ಭಗವದ್ಗೀತೆನೂ ಎಲ್ಲ ಭಾವಾರ್ಥ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಅದ್ರದ್ದು ಪ್ರೆಸೆಂಟೇಶನ್ ಏನಿದೆ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಆದ್ರೆ ಅದು ಪ್ರಿಂಟ್ ಆದ ಕೂಡಲೇ ಅದು ಎಷ್ಟೋ ಪ್ರತಿಗಳು ತುಂಬಾ ಬೇಗನೆ ಖಾಲಿ ಆಗ್ಬಿಟ್ಟು ಜನ ಅದನ್ನು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಸೊ ಅದಾದಾಗ ಅದನ್ನು ಓದಿದವರೆಲ್ಲ ಮತ್ತೆ ಡಿವೋಟಿಸ್ ಎಲ್ಲ ಪ್ರಭುಪಾದರಿಗೆ ರಿಕ್ವೆಸ್ಟ್ ಮಾಡಿದ್ರು, ಅವರಲ್ಲಿ ವಿನಂತಿಸಿಕೊಂಡ್ರು, ಈಗ ಭಗವದ್ಗೀತೆಯನ್ನು ನೀವು ಒರಿಜಿನಲ್ ಎಷ್ಟು ಒಂದು 700 ಪುಸ್ತಕ ಆಗುವಷ್ಟು ಎಷ್ಟು ಏನ್ ಬರ್ದಿದ್ದೀರಾ ಅದನ್ನೇ ನೀವೀಗ ಪಬ್ಲಿಷ್ ಮಾಡಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಅದರಲ್ಲಿ ಅದಕ್ಕೂ ಮುಂಚೆ ಪ್ರಿಂಟ್ ಮಾಡಿರೋದ್ರಲ್ಲಿ ಶ್ಲೋಕದ್ದು ಪ್ರತಿಯೊಂದಕ್ಕೆ ಈಗಿನ ಪ್ರತಿಯಲ್ಲಿ ನಾವು ನೋಡಿದಂಗೆ ಆ ಶ್ಲೋಕಕ್ಕೆ ಪದ ವಿಂಗಡಣೆ ಮಾಡಿ ಶಬ್ದಾರ್ಥ ಕೊಟ್ಟು ಆಮೇಲೆ ಅನುವಾದ ಆಮೇಲೆ ಭಾವಾರ್ಥ, ಸೊ ಈ ತರ ಕಂಪ್ಲೀಟ್ ಇರುತ್ತೆ. ಬಟ್ ಇದಕ್ಕೂ ಮುಂಚೆ ಫಸ್ಟ್ ಏನ್ ಪ್ರಭುಪಾದರು ಪಬ್ಲಿಷ್ ಮಾಡಿದ್ರು ಅದರಲ್ಲಿ ಅದನ್ನೆಲ್ಲ ಅವ್ರು ತೆಗೆದು ಹಾಕಿದ್ರು, ಆ ಪೇಜಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ಆ ಶಬ್ದಾರ್ಥವನ್ನು ಅದನ್ನೆಲ್ಲ ತೆಗೆದಿದ್ರು. ಆಮೇಲೆ ಭಾವಾರ್ಥವನ್ನು ಕೂಡ ಎಲ್ಲ ಕಡೆ ಫುಲ್ ಡೀಟೇಲ್ ಆಗಿ ಮಾಡಿರ್ಲಿಲ್ಲ. ಆದ್ರೆ ಜನ ತುಂಬಾ ಇದನ್ನು ಅಪ್ರಿಶಿಯೇಟ್ ಮಾಡಿದಾಗ ಮತ್ತೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಪ್ರಿಂಟ್ ಮಾಡುವ ಅಂತೇಳಿ ಈಗ ನಾವೇನು ಓದ್ತಾ ಇದ್ದೇವೆ ಅದು ಭಗವದ್ಗೀತೆ ಯಥಾರೂಪ ಪ್ರಭುಪಾದರು ಒರಿಜಿನಲಿ ಬರ್ದಿರೋದು. ಸೊ ಅದಕ್ಕೂ ಮುಂಚೆ ಇನ್ನೊಂದು ಪ್ರತಿಯನ್ನು ಪ್ರಿಂಟ್ ಮಾಡಿಸಿದ್ರು, ಅದರಲ್ಲಿ ಅದು ಶಬ್ದಾರ್ಥ ಮತ್ತೆ ಭಾವಾರ್ಥಗಳನ್ನ ಕೆಲವೊಂದನ್ನ ಕಡಿಮೆ ಮಾಡಲಾಗಿತ್ತು. ಸೊ ಅದನ್ನು ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತಾ ಯಥಾರೂಪದ ಆಧಾರವಿರುವುದರಿಂದ ನಮ್ಮ ಕೃಷ್ಣ ಪ್ರಜ್ಞೆಯ ಆಂದೋಲನವು ಪ್ರಾಮಾಣಿಕವಾದದ್ದು, ಚರಿತ್ರೆಯ ಅಧಿಕಾರ ಪಡೆದದ್ದು, ಸಹಜವಾದದ್ದು ಮತ್ತು ದಿವ್ಯವಾದದ್ದು. ಕ್ರಮೇಣ ಅದು ಇಡೀ ಜಗತ್ತಿನಲ್ಲಿ ಅದರಲ್ಲಿಯೂ ಹಿರಿಯ ಪೀಳಿಗೆಯವರಲ್ಲಿ ಅತ್ಯಂತ ಜನಪ್ರಿಯವಾದ ಆಂದೋಲನವಾಗುತ್ತಿದೆ. ಕಿರಿಯ ಪೀಳಿಗೆಯವರಿಗೂ ಸಹ ಅದರಲ್ಲಿ ಆಸಕ್ತಿಯು ಹೆಚ್ಚುತ್ತಿದೆ. ಹಿರಿಯರಿಗೆ ಎಷ್ಟು ಆಸಕ್ತಿ ಬರುತ್ತಿದೆ ಅಂದರೆ ನನ್ನ ಶಿಷ್ಯರ ತಂದೆಯರು ಮತ್ತು ತಾತಂದಿರು ನಮ್ಮ ಮಹಾನ್ ಸಂಸ್ಥೆಯಾದ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಸ್ಕಾನ್ದ ಆಜೀವ ಸದಸ್ಯರಾಗಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಇಡೀ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆ ಆಂದೋಲನದ ನಾಯಕತ್ವವನ್ನು ನಾನು ವಹಿಸಿದುದಕ್ಕೆ ತಮ್ಮ ಕೃತಜ್ಞೆಯನ್ನು ಹೇಳಲು ಲಾಸ್ ಏಂಜಲೀಸ್ನಲ್ಲಿ ಅನೇಕ ಮಂದಿ ತಂದೆ ತಾಯಿಯರು ನನ್ನನ್ನು ಕಾಣಲು ಬರುತ್ತಿದ್ದರು. ಅವರಲ್ಲಿ ಕೆಲವರು ನಾನು ಅಮೆರಿಕದಲ್ಲಿ ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಪ್ರಾರಂಭಿಸಿದ್ದು ಅಮೆರಿಕದ ಭಾಗ್ಯ ಎಂದು ಹೇಳಿದರು. ಆದರೆ ಈ ಆಂದೋಲನವು ಬಹು ಹಿಂದಿನ ಕಾಲದಲ್ಲಿಯೇ ಪ್ರಾರಂಭವಾಗಿದೆ. ಗುರುಶಿಷ್ಯ ಪರಂಪರೆಯಲ್ಲಿ ಮಾನವ ಸಮಾಜಕ್ಕೆ ಬರುತ್ತಿರುವುದರಿಂದ ನಿಜವಾಗಿ ಈ ಆಂದೋಲನದ ಜನಕ ಸ್ವತಃ ಕೃಷ್ಣನೇ. ಈ ಸಂಬಂಧದಲ್ಲಿ ನನಗೇನಾದರೂ ಯಶಸ್ಸಿದ್ದರೆ ಅದು ವೈಯಕ್ತಿಕವಾಗಿ ನನಗೆ ಸೇರಿದ್ದಲ್ಲ ಎಂದೆಂದು ನನ್ನ ಗುರುಗಳಾದ ಓಂ ವಿಷ್ಣುಪಾದ ಪರಮಹಂಸ ಪರಿವ್ರಾಜಕಾಚಾರ್ಯ ಅಷ್ಟೋತ್ತರ ಶತ ಶ್ರೀ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಪ್ರಭುಪಾದರಿಗೆ ಸೇರಬೇಕು. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಹೇಗೆ ಈ ಇಸ್ಕಾನ್ ಮೂಮೆಂಟ್ಗೆ ಕಿರಿಯ ಪೀಳಿಗೆಯವರು ಹಿರಿಯ ಪೀಳಿಗೆಯವರು ಎಲ್ಲರೂ ಎಷ್ಟು ಇದನ್ನ ಆಸಕ್ತಿಯಿಂದ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತೇಳಿ. ಆ ಸಮಯದಲ್ಲೇ ಇದು ಇಷ್ಟು ಪಾಪ್ಯುಲರ್ ಆಗಿತ್ತು. ಈಗಲೂ ಕೂಡ ಎಷ್ಟೋ ಜನ ನೋಡ್ತೇವೆ. ಜಗತ್ತಿನಾದ್ಯಂತ 800ಕ್ಕೂ ಹೆಚ್ಚು ಇಸ್ಕಾನ್ ದೇವಸ್ಥಾನಗಳಿದೆ ಪ್ರತಿಯೊಂದು ದೇಶದಲ್ಲೂ. ಸೊ ಪ್ರಭುಪಾದರ ಸಮಯದಲ್ಲಿ ಅವರು ಈ ನಮ್ಮ ಕಣ್ ಮುಂದೆ ಇದ್ದಾಗ ಅವರು 108 ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ರು. ಸೊ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಎಷ್ಟೋ ಜನ ಅಲ್ಲಿ ಲಾಸ್ ಏಂಜಲ್ಸ್ ಅಲ್ಲಿ ಪ್ರಭುಪಾದರದ್ದು ಟೆಂಪಲ್ ಏನಿದೆ ಅಲ್ಲಿ ಎಷ್ಟೋ ಜನ ತಂದೆ ತಾಯಂದ್ರು ಅವ್ರ ಯಾರ ಶಿಷ್ಯರಿದ್ರು ಅವರು ಅಲ್ಲಿಗೆ ಕಾಣ್ಲಿಕ್ಕೆ ಬಂದಾಗ ಈ ಇಸ್ಕಾನ್ ಮೂಮೆಂಟ್ ಅನ್ನ ಈ ಆಂದೋಲನ ನೀವು ಪ್ರಾರಂಭ ಮಾಡಿದ್ದು ಇದು ಅಮೆರಿಕ ದೇಶಕ್ಕೆ ಒಂದು ಭಾಗ್ಯವಾಗಿದೆ ಅಂತ ಹೇಳಿ ಹೇಳ್ತಿದ್ರು. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾ ಇರೋದು ಈ ಆಂದೋಲನ ನಾನು ಪ್ರಾರಂಭ ಮಾಡಿಲ್ಲ, ಇದು ಕೃಷ್ಣನಿಂದನೇ ಪ್ರಾರಂಭವಾಗಿದೆ ಮತ್ತು ಗುರು ಪರಂಪರೆಯಲ್ಲಿ ಇದು ಬರ್ತಾ ಇದೆ. ಆಮೇಲೆ ಇದರಲ್ಲಿ ವೈಯಕ್ತಿಕವಾಗಿ ಯಾವುದೇ ಶ್ರೇಯಸ್ ಏನಿದೆ ಅದು ನನಗೆ ಸೇರಲ್ಲ, ನಮ್ಮ ಗುರುಗಳಿಗೆ ಸೇರುತ್ತೆ ಅಂತೇಳಿ. ಸೊ ಇದು ಪ್ರಭುಪಾದರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಹೇಗೆ ನಾವು ಎಲ್ಲಾ ಶ್ರೇಯವನ್ನು ನಮ್ಮ ಗುರುಗಳಿಗೆ ನಾವು ಹೇಗೆ ಅರ್ಪಿಸಬೇಕು. ನಾವು ಕೇವಲ ಅವರ ಕೈಯಲ್ಲಿ ಒಂದು ನಿಮಿತ್ತದ ರೂಪವಾಗಿ ನಾವು ಸೇವೆಯನ್ನು ಮಾಡ್ತಾ ಇರಬೇಕು. ಸೊ ತಮ್ಮ ಉದಾಹರಣೆಯಿಂದ ಪ್ರಭುಪಾದರು ಇದನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಈ ವಿಷಯದಲ್ಲಿ ವೈಯಕ್ತಿಕವಾಗಿ ನನಗೇನಾದರೂ ಕೀರ್ತಿ ಸಲ್ಲುವುದಿದ್ದರೆ ನಾನು ಭಗವದ್ಗೀತೆಯನ್ನು ಅದು ಯಥಾವತ್ತಾಗಿ ಇರುವಂತೆ ಯಾವುದೇ ಬೆರಕೆ ಇಲ್ಲದೆ ಓದುಗರ ಮುಂದಿಡಲು ಯತ್ನಿಸಿದ್ದೇನೆ ಎನ್ನುವುದು. ಸೊ ಪ್ರಭುಪಾದರು ಏನ್ ಹೇಳ್ತಾರೆ, ನಂದು ಕೀರ್ತಿ ಅಂತಂತಂದ್ರೆ ನಾನು ಇದನ್ನು ಯಾವುದೇ ಬೆರಕೆ ಇಲ್ಲದೆ
ಅದನ್ನು ಯಥಾವತ್ತಾಗಿ ಹೇಗಿದೆಯೋ ಅದೇ ತರ ನಾನು ಓದುಗರ ಮುಂದೆ ಇಡಲು ಪ್ರಯತ್ನಿಸಿದ್ದೇನೆ. ಇದೊಂದೇ ನನ್ನ ಶ್ರೇಯ. ಅದಿಲ್ಲದೆ ಇದ್ರೆ ಉಳಿದಿದ್ದೆಲ್ಲ ನಮ್ಮ ಗುರುಗಳಿಗೆ ಮತ್ತು ಸ್ವತಃ ಕೃಷ್ಣನಿಗೆ ಸೇರಿದ್ದು. ನಾನು ಭಗವದ್ಗೀತಾ ಯಥಾರೂಪವನ್ನು ನಿರೂಪಿಸುವ ಮೊದಲು ಪ್ರಕಟವಾಗಿದ್ದ ಬಹುತೇಕ ಎಲ್ಲ ಇಂಗ್ಲಿಷ್ ಆವೃತ್ತಿಗಳು ಯಾರಾದರೊಬ್ಬರ ವೈಯಕ್ತಿಕ ಆಕಾಂಕ್ಷೆಯನ್ನು ತೃಪ್ತಿಪಡಿಸಲು ಸಿದ್ಧ ಮಾಡಿದವು. ಆದರೆ ಭಗವದ್ಗೀತಾ ಯಥಾರೂಪವನ್ನು ನಿರೂಪಿಸುವಲ್ಲಿ ನಾವು ಮಾಡಿದ ಪ್ರಯತ್ನ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಮಹತ್ಕಾರ್ಯವನ್ನು ನಿರೂಪಿಸುವುದು. ನಮ್ಮ ಕರ್ತವ್ಯ ಕೃಷ್ಣನ ಇಚ್ಛೆಯನ್ನು ನಿರೂಪಿಸುವುದು. ರಾಜಕಾರಣಿ, ತತ್ವಶಾಸ್ತ್ರಜ್ಞ ಅಥವಾ ವಿಜ್ಞಾನಿಯಂತೆ ಈ ಪ್ರಪಂಚದಲ್ಲಿ ಊಹಾತ್ಮಕ ಚಿಂತನೆಯಲ್ಲಿ ತೊಡಗಿರುವವರ ಇಚ್ಛೆಯನ್ನು ನಿರೂಪಿಸುವುದಲ್ಲ. ಏಕೆಂದರೆ ಬೇರೆ ರೀತಿಗಳಲ್ಲಿ ಅವರಿಗೆ ಏನೋ ತಿಳುವಳಿಕೆ ಇದ್ದರೂ ಅವರ ಕೃಷ್ಣ ಜ್ಞಾನವು ಅತ್ಯಲ್ಪವಾದದ್ದು. ಕೃಷ್ಣನು ಮನ್ಮನ ಭವಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಇತ್ಯಾದಿಯಾಗಿ ಹೇಳುವಾಗ ವಿದ್ವಾಂಸರೆನಿಸಿಕೊಂಡ ಇತರರ ಹಾಗೆ ಕೃಷ್ಣನು ಮತ್ತು ಅವನ ಆತ್ಮವು ಬೇರೆ ಬೇರೆ ಎಂದು ನಾವು ಹೇಳುವುದಿಲ್ಲ. ಕೃಷ್ಣನು ಪರಿಪೂರ್ಣನು. ಕೃಷ್ಣನ ನಾಮ, ಕೃಷ್ಣನ ರೂಪ, ಕೃಷ್ಣನ ಗುಣಗಳು, ಕೃಷ್ಣನ ಲೀಲೆಗಳು ಮೊದಲಾದವುಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಪರಂಪರಾ ಪದ್ಧತಿಗೆ ಅನುಗುಣವಾಗಿ ಕೃಷ್ಣ ಭಕ್ತನಲ್ಲದ ಯಾರಿಗೇ ಆಗಲಿ ಕೃಷ್ಣನ ಈ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಸಾಮಾನ್ಯವಾಗಿ ವಿದ್ವಾಂಸರು, ರಾಜಕಾರಣಿಗಳು, ತತ್ವಶಾಸ್ತ್ರಜ್ಞರು ಮತ್ತು ಸ್ವಾಮಿಗಳು ಎನಿಸಿಕೊಂಡವರು ಕೃಷ್ಣನ ಪರಿಪೂರ್ಣ ಜ್ಞಾನವಿಲ್ಲದೆ ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಬರೆಯುವಾಗ ಕೃಷ್ಣನು ಹೊರಗಟ್ಟಲು ಅಥವಾ ಕೊಲ್ಲಲು ಪ್ರಯತ್ನಿಸುತ್ತಾರೆ. ಅಧಿಕೃತವಲ್ಲದ ಇಂತಹ ಭಗವದ್ಗೀತೆಯ ವ್ಯಾಖ್ಯಾನಕ್ಕೆ ಮಾಯಾವಾದ ಭಾಷ್ಯ ಎಂದು ಹೆಸರು. ಅಧಿಕಾರಿಗಳಲ್ಲದ ಈ ಜನರ ವಿರುದ್ಧ ಚೈತನ್ಯ ಮಹಾಪ್ರಭುಗಳು ನಮಗೆ ಎಚ್ಚರಿಕೆ ನೀಡಿದ್ದಾರೆ. ಮಾಯಾವಾದಿ ದೃಷ್ಟಿಯಿಂದ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಯಾರೇ ಆಗಲಿ ಬಹುದೊಡ್ಡ ಅವಿವೇಕವನ್ನು ಮಾಡುತ್ತಾರೆ ಎಂದು ಚೈತನ್ಯ ಮಹಾಪ್ರಭುಗಳು ಸ್ಪಷ್ಟವಾಗಿ ಹೇಳುತ್ತಾರೆ. ಇಂತಹ ಅವಿವೇಕದ ಪರಿಣಾಮವೆಂದರೆ ಭಗವದ್ಗೀತೆಯ ವಿದ್ಯಾರ್ಥಿಯು ತಪ್ಪು ದಾರಿ ಹಿಡಿದು ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ನಿಶ್ಚಯವಾಗಿಯೂ ಗೊಂದಲಕ್ಕೆ ಒಳಗಾಗುತ್ತಾನೆ ಮತ್ತು ಮರಳಿ ಭಗವದ್ಧಾಮಕ್ಕೆ ಹೋಗಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಸೊ ಇಲ್ಲಿ ಪ್ರಭುಪಾದರು ಭಗವದ್ಗೀತೆ ಯಥಾರೂಪದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಇಲ್ಲಿ ಹೇಳಿರೋದು ಈ ಭಗವದ್ಗೀತೆಯಲ್ಲಿ ನಾನು ಯಾವುದೇ ಕಲಬೆರಕೆಯನ್ನು ಮಾಡಿಲ್ಲ ಅಂತೇಳಿ, ಇದನ್ನು ಯಥಾರೂಪವಾಗಿ ಹೇಗೆ ಕೃಷ್ಣ ಹೇಳಿದ್ದಾರೆ, ಹೇಗೆ ಪರಂಪರೆಯಲ್ಲಿ ಆ ಜ್ಞಾನ ಬಂದಿದೆ ಅದೇ ಜ್ಞಾನವನ್ನು ಯಥಾರೂಪವಾಗಿ ನಾನು ಓದುಗರ ಮುಂದೆ ಇಟ್ಟಿದ್ದೇನೆ. ಇದೊಂದೇ ನನ್ನ ಶ್ರೇಯ. ಆಮೇಲೆ ಪ್ರಭುಪಾದರಲ್ಲಿ ಹೇಳ್ತಾ ಇರೋದು ಈ ಭಗವದ್ಗೀತೆಯನ್ನು ಪ್ರಕಟ ಮಾಡೋದಕ್ಕಿಂತ ಮುಂಚೆನೂ ಇಂಗ್ಲಿಷ್ ಭಾಷೆಯಲ್ಲಾಗಲಿ ಬೇರೆ ಭಾಷೆಗಳಲ್ಲಾಗಲಿ ಎಷ್ಟೋ ಆವೃತ್ತಿಗಳಿದೆ, ಎಷ್ಟೋ ವರ್ಷನ್ಸ್ ಆಫ್ ಭಗವದ್ಗೀತಾ ಇದೆ. ಆದರೆ ಪ್ರತಿಯೊಂದು ಅಂತಹ ಭಕ್ತರಲ್ಲದೆ ಇರುವಂಥವ್ರು, ಪರಂಪರೆಯಲ್ಲಿ ಬರದೇ ಇರುವಂಥವ್ರು ಯಾರು ಭಗವದ್ಗೀತೆ ಮೇಲೆ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಭಗವದ್ಗೀತೆ ಒಳಗಡೆ ಅವರು ತಮ್ಮದೇ ಆದಂಥ ಒಂದು ಒಪಿನಿಯನ್ ಅನ್ನು, ಅವರ ಚಿಂತನೆಯನ್ನು ಅದ್ರಲ್ಲಿ ಬರೆದಿದ್ದಾರೆ. ಕೃಷ್ಣನ ಹೆಸರು ತಗೊಳ್ಳೋದು, ಆಮೇಲೆ ಕೃಷ್ಣನ ಭಗವದ್ಗೀತೆಯನ್ನು ತೆಗೆದುಕೊಳ್ಳೋದು, ಅದರ ಶ್ಲೋಕಗಳನ್ನು ತೆಗೆದುಕೊಳ್ಳೋದು, ಬಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಅದನ್ನು ವಿವರಿಸ್ಬೇಕಾದ್ರೆ ತಮ್ಮದೇ ಆದಂತ ಒಂದು ವಿಚಾರಗಳನ್ನು ಅದರಲ್ಲಿ ಹೇಳುದು. ಅವಾಗ ಓದೋರಿಗೆ ಏನಾಗುತ್ತೆ, ಅವಾಗ ಕೃಷ್ಣನ ಭಗವದ್ಗೀತೆ ಸಿಗಲ್ಲ ಅವ್ರಿಗೆ. ಯಾರ ವ್ಯಕ್ತಿ ಬರಿತಾ ಇದ್ದಾರೆ ಅವನ ವಿಚಾರಧಾರೆಗಳನ್ನ ಅವರು ಕೇಳ್ಕೊಂಡಂಗೆ ಆಗುತ್ತೆ. ಸೊ ಅವಾಗ ಅವರಿಗೆ ನಿಜವಾದ ಭಗವದ್ಗೀತೆ ಲಾಭ ಆಗುವುದಿಲ್ಲ. ಮತ್ತೆ ಎಷ್ಟೋ ಜನ ಈ ತರಹ ಯಾರು ಪರಂಪರೆಯಲ್ಲಿ ಬರುವುದಿಲ್ವೋ, ಯಾರು ಅಧಿಕೃತ ವ್ಯಕ್ತಿಗಳಾಗಿರೋದಿಲ್ವೋ ಅಂತವ್ರು ಭಗವದ್ಗೀತೆಗೆ ವ್ಯಾಖ್ಯಾನ ಕೊಡ್ಬೇಕಾದ್ರೆ ಅದರಲ್ಲಿ ಅವರು ಕೃಷ್ಣನನ್ನು ತೆಗೆದು ಬಿಡ್ತಾರೆ. ಭಗವದ್ಗೀತೆ ಹೇಳಿರೋದು ಕೃಷ್ಣ, ಆಮೇಲೆ ಎಲ್ಲಾ ಅಧ್ಯಾಯಗಳಲ್ಲಿ ಕೃಷ್ಣ ಭಗವದ್ಗೀತೆ ಹೇಳ್ತಾ ಇರೋದು ನನಗೆ ಶರಣಾಗು, ನನ್ನ ಭಕ್ತಿಯನ್ನು ಮಾಡಿ, ಇದನ್ನು ಹೇಳ್ತಾ ಇರೋದು. ಆದ್ರೆ ಅವ್ರು ಅದನ್ನೆಲ್ಲ ತೆಗೆದು ಬಿಡ್ತಾರೆ. ಅದು ಬಿಟ್ಟು ತಮ್ಮದೇ ಆದಂತ ಮನಸ್ಸಿಗೆ ಬಂದಂತ ಏನೋ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಇರ್ತಾರೆ. ಕೆಲವೊಬ್ಬರು ರಾಜಕಾರಣಿಗಳು ಭಗವದ್ಗೀತೆಯನ್ನು ಬರೆದಿದ್ದಾರೆ, ಯಾರೋ ತತ್ವಶಾಸ್ತ್ರಜ್ಞರು ಬರೆದಿದ್ದಾರೆ, ಯಾರೋ ವಿಜ್ಞಾನಿಗಳು ಅದಕ್ಕೆ ಒಂದು ತಮ್ಮದೇ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಆ ಭಗವದ್ಗೀತೆಯಿಂದ ಕೃಷ್ಣನನ್ನು ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಕೃಷ್ಣನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಭಗವದ್ಗೀತೆಯಲ್ಲಿ ಕೃಷ್ಣನ ಬಗ್ಗೆ ಹೇಳದೆ ಬೇರೆ ಎಲ್ಲ ಹೇಳ್ತಿರ್ತಾರೆ. ಏನೋ ತಮ್ಮ ಮನಸ್ಸಿಗೆ ಬಂದಕ್ಕೆ ಕೃಷ್ಣ ಹೇಳಿರೋ ಎಲ್ಲ ಶ್ಲೋಕಗಳಿಗೆ ತಮ್ಮದೇ ಆದಂತ ಒಂದು ಊಹೆ ಮಾಡಿಕೊಂಡು ಅದಕ್ಕೊಂದು ಅರ್ಥ ಕೊಟ್ಟು ಅದಕ್ಕೊಂದು ತಾತ್ಪರ್ಯ ಕೊಟ್ಟು ಏನೇನೋ ಬರೆದ್ಬಿಟ್ಟಿರ್ತಾರೆ. ಸೊ ಹಾಗೆ ಮಾಡಿದಾಗ ಆ ಓದುವವನಿಗೆ ಭಗವದ್ಗೀತೆಯ ನಿಜವಾದ ಲಾಭ ಏನು ಅದು ಸಿಗೋದಿಲ್ಲ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಈಗ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಕೂಡ ನೋಡಿದ್ವಿ, ಅರ್ಥ ಮಾಡ್ಕೋಬೇಕಂದ್ರೆ ಅರ್ಹತೆ ಏನಂತಂದ್ರೆ ಅವನು ಭಕ್ತನಾಗಿರಬೇಕು, ಭಕ್ತನಾದವನು ಮಾತ್ರ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಬಹುದು. ಆಮೇಲೆ ಭಗವಂತನ ಜೊತೆ ಅವನ ಸಂಬಂಧ ಇರಬೇಕು, ಇದು ಬೇಸಿಕ್ ಕ್ವಾಲಿಫಿಕೇಶನ್. ಇದಿಲ್ಲದೆ ಇತ್ತಂತಂದ್ರೆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಇಂತಹ ಭಾಷೆಗಳನ್ನು ಮಾಯಾವಾದ ಭಾಷೆ ಅಂತೇಳಿ ಹೇಳ್ತಾರೆ. ಸೊ ಅಂಥ ಭಾಷೆಗಳನ್ನು ಯಾರಾದರೂ ಓದಿದರೆ ಸೊ ಅವರು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಗೊಂದಲಕ್ಕೆ ಒಳಗಾಗ್ತಾರೆ, ಮತ್ತೆ ಅವರು ಮರಳಿ ಭಗವದ್ಧಾಮಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ಭಗವದ್ಗೀತೆಯ ಉದ್ದೇಶ ಕೃಷ್ಣ ಹೇಳಿರೋದು ಬದ್ಧಾತ್ಮರನ್ನು ತನ್ನ ಧಾಮಕ್ಕೆ ವಾಪಸ್ ಕರೆಸ್ಕೊಳ್ಳೋದು.
ಸೊ ಯಾರು ಯಥಾರೂಪವಾಗಿರುವಂಥ ಭಗವದ್ಗೀತೆಯನ್ನು, ಪರಂಪರೆಯಲ್ಲಿ ಬರುವಂಥ ಅಧಿಕೃತ ವ್ಯಕ್ತಿ ಹೇಳಿರುವಂಥ ಭಗವದ್ಗೀತೆಯನ್ನು ಕೇಳೋದಿಲ್ವೋ, ಯಾರ್ಯಾರೋ ಬರೆದಿರೋದು ಏನೋ ತಲೆಬುಡ ಇಲ್ಲದೆ ತಮ್ಮ ಮನ್ಸಿಗೆ ಬಂದಂಗೆ ಅದಕ್ಕೆ ವ್ಯಾಖ್ಯಾನ ಕೊಟ್ಟಿರುವಂಥ ಭಗವದ್ಗೀತೆ ಅಂತೇಳಿ ತಿಳ್ಕೊಂಡು ಅದನ್ನು ಓದಿದ್ರೆ ಅವರು ಮತ್ತೆ ಮರಳಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಬ್ರಹ್ಮನ ಒಂದು ದಿವಸದಲ್ಲಿ ಅಥವಾ ಎಷ್ಟಿದು ಶತಕೋಟಿ 860 ಶತಕೋಟಿ ವರ್ಷಗಳಿಗೆ ಒಮ್ಮೆ ಕೃಷ್ಣನು ಯಾವ ಉದ್ದೇಶದಿಂದ ಈ ಗ್ರಹಕ್ಕೆ ಇಳಿದು ಬರುತ್ತಾನೋ ಅದೇ ಉದ್ದೇಶವನ್ನಿಟ್ಟುಕೊಂಡು ಬದ್ಧ ವಿದ್ಯಾರ್ಥಿಗೆ ಮಾರ್ಗದರ್ಶನ ಮಾಡಲು ಈ ಭಗವದ್ಗೀತಾ ಯಥಾರೂಪವನ್ನು ಓದುಗರ ಮುಂದಿಡುತ್ತಿದ್ದೇವೆ. ಈ ಉದ್ದೇಶವನ್ನು ಭಗವದ್ಗೀತೆಯಲ್ಲಿ ಹೇಳಿದೆ ಮತ್ತು ಅದಿರುವಂತೆ ನಾವು ಅದನ್ನು ಒಪ್ಪಿಕೊಳ್ಳಬೇಕು. ಇಲ್ಲವಾದರೆ ಭಗವದ್ಗೀತೆಯನ್ನು ಅದರ ಉಪದೇಶದ ಶ್ರೀಕೃಷ್ಣನನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದರಲ್ಲಿ ಅರ್ಥವೇ ಇಲ್ಲ. ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಕೋಟ್ಯಂತ ವರ್ಷಗಳ ಕೆಳಗೆ ಸೂರ್ಯನಿಗೆ ಹೇಳಿದನು. ನಾವು ಈ ವಾಸ್ತವಾಂಶವನ್ನು ಒಪ್ಪಿಕೊಳ್ಳಬೇಕು. ತಪ್ಪು ವ್ಯಾಖ್ಯಾನ ಮಾಡದೆ ಕೃಷ್ಣನ ಅಧಿಕಾರವಾಣಿಯಿಂದ ಭಗವದ್ಗೀತೆಯ ಐತಿಹಾಸಿಕ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಕೃಷ್ಣನ ಇಚ್ಛೆಯನ್ನು ಗಮನಿಸದೆ ಭಗವದ್ಗೀತೆಗೆ ಅರ್ಥ ಹೇಳುವುದು ಮಹಾಪರಾಧ. ಈ ಅಪರಾಧವನ್ನು ಮಾಡದಂತೆ ನೋಡಿಕೊಳ್ಳಲು ನಾವು ಶ್ರೀಕೃಷ್ಣನ ಮೊದಲ ಶಿಷ್ಯನಾದ ಅರ್ಜುನನು ನೇರವಾಗಿ ಅವನನ್ನು ಅರ್ಥ ಮಾಡಿಕೊಂಡಂತೆ ದೇವೋತ್ತಮ ಪರಮಪುರುಷನಾದ ಪ್ರಭುವನ್ನು ಅರ್ಥ ಮಾಡಿಕೊಳ್ಳಬೇಕು. ಭಗವದ್ಗೀತೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ನಿಜವಾಗಿ ಲಾಭದಾಯಕ. ಭಗವದ್ಗೀತೆಯನ್ನು ಹೀಗೆ ಅರ್ಥ ಮಾಡಿಕೊಳ್ಳುವುದು ನಿಜವಾಗಿ ಲಾಭದಾಯಕ. ಬದುಕಿನ ಮಹದುದ್ದೇಶವನ್ನು ಸಾಧಿಸುವುದಲ್ಲಿ ಮಾನವ ಕುಲದ ಕಲ್ಯಾಣಕ್ಕೆ ಇದು ಅಧಿಕೃತ ಮಾರ್ಗ. ಸೊ ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೃಷ್ಣ ಬ್ರಹ್ಮನ ಒಂದು ದಿನದಲ್ಲಿ ಒಮ್ಮೆ ಬರ್ತಾರೆ. ಬ್ರಹ್ಮನ ಒಂದು ದಿವಸದಲ್ಲಿ ಒಂದ್ಸಲ ಕೃಷ್ಣ ಅವತಾರ ತೆಗೆದುಕೊಳ್ಳೋದು. ಬೇರೆ ಬೇರೆ ಅವತಾರಗಳಿದೆ, ರಾಮ, ನರಸಿಂಹ, ವರಾಹ. ಆದ್ರೆ ಸ್ವಯಂ ಕೃಷ್ಣ ಬರೋದು ಬ್ರಹ್ಮನ ಒಂದು ದಿವಸದಲ್ಲಿ ಒಂದು ಸಲ ಮಾತ್ರ. ಸೊ ಆ ಬ್ರಹ್ಮನ ಒಂದು ದಿವಸ ಈ ಭೂಮಿಗೆ ನಾವು ಕಂಪೇರ್ ಮಾಡಿದ್ರೆ 860 ಶತಕೋಟಿ ವರ್ಷಗಳು. ಸೊ 860 ಶತಕೋಟಿ ವರ್ಷಗಳಲ್ಲಿ ಒಂದು ಸಲ ಕೃಷ್ಣ ಈ ಭೂಮಿಯ ಮೇಲೆ ಅವತಾರವನ್ನು ತೆಗೆದುಕೊಳ್ತಾನೆ. ಸೊ ಅವತಾರ ತೆಗೆದುಕೊಳ್ಳಿಕ್ಕೆ ಉದ್ದೇಶ ಏನು? ಬದ್ಧ ಆತ್ಮರನ್ನ ಭಗವದ್ಗೀತೆಯ ಮಾರ್ಗದರ್ಶನದಿಂದ ಮತ್ತೆ ಅವರಿಗೆ ತನ್ನ ಧಾಮಕ್ಕೆ ವಾಪಸ್ ಕರೆಸ್ಕೊಂಡು ಹೋಗೋದು. ಸೊ ಈ ಭಗವದ್ಗೀತೆನ ಯಾರು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಅವರು ಕೂಡ ಇದೇ ಉದ್ದೇಶವನ್ನು ಇಟ್ಕೊಂಡೇ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಈ ಉದ್ದೇಶ ಬಿಟ್ಟು ಬೇರೆ ಏನಾದ್ರೂ ಅದರಲ್ಲಿ ನಮ್ಮದೇ ಆದಂತ ಕಲಬೆರಕೆಯನ್ನು ಮಾಡಿ ಅದನ್ನ ಹೇಳಿದ್ರೆ, ಸೊ ಭಗವದ್ಗೀತೆಯ ಏನು ನಿಜವಾದ ಉದ್ದೇಶ ಇದೆ, ಕೃಷ್ಣ ಯಾವ ಕಾರಣಕ್ಕೆ ಅವತಾರವನ್ನು ತೆಗೆದುಕೊಂಡು ಭಗವದ್ಗೀತೆಯನ್ನು ಹೇಳ್ತಾರೆ, ಅದು ಸರಿಯಾಗಿ ಓದುಗರಿಗೆ ಹೇಳಿಲ್ಲ ಅಂತಂದ್ರೆ ಆ ಮನುಷ್ಯ ಜೀವನ ತೆಗೆದುಕೊಂಡಿದ್ದು ಅವರಿಗೆ ಲಾಭವಾಗಿಲ್ಲ. ಅಂದ್ರೆ ಅವರು ಮೋಕ್ಷವನ್ನು ಹೊಂದಿ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ. ಕೃಷ್ಣ ಪ್ರಜ್ಞೆಯ ಆಂದೋಲನವು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ತಂದುಕೊಡುವ ವಾಗ್ದಾನ ಮಾಡುತ್ತದೆ. ಆದುದರಿಂದ ಮಾನವ ಕುಲಕ್ಕೆ ಇದು ಅಗತ್ಯವಾದದ್ದು. ಇದು ಹೇಗೆ ಅನ್ನುವುದನ್ನು ಭಗವದ್ಗೀತೆಯಲ್ಲಿ ಸಂಪೂರ್ಣವಾಗಿ ವಿವರಿಸಿದೆ. ದುರದೃಷ್ಟದಿಂದ ಪ್ರಾಪಂಚಿಕ ಮನೋಧರ್ಮದ ಜಗಳಗಂಟರು ತಮ್ಮ ಆಸುರಿ ಒಲವುಗಳನ್ನು ಮುನ್ನುಗ್ಗಿಸುತ್ತಾರೆ. ಬದುಕಿನ ಸರಳ ಸೂತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಜನರನ್ನು ತಪ್ಪು ಮಾರ್ಗಕ್ಕೆ ಎಳೆದಿದ್ದಾರೆ. ಇವುಗಳಿಗಾಗಿ ಭಗವದ್ಗೀತೆಯ ಲಾಭವನ್ನು ಪಡೆದುಕೊಂಡಿದ್ದಾರೆ. ದೇವರ ಅಥವಾ ಕೃಷ್ಣನ ಮಹಿಮೆ ಏನು ಎನ್ನುವುದು ಪ್ರತಿಯೊಬ್ಬರಿಗೂ ತಿಳಿದಿರಬೇಕು. ಜೀವಿಗಳ ವಾಸ್ತವ ಸ್ಥಾನವೇನು ಎನ್ನುವುದನ್ನು ಪ್ರತಿಯೊಬ್ಬರಿಗೂ ತಿಳಿದಿರಬೇಕು. ಪ್ರತಿಯೊಬ್ಬರೂ ಈ ವಿಷಯಗಳನ್ನು ತಿಳಿದಿರಬೇಕು. ಜೀವಿಯು ಶಾಶ್ವತನಾಗಿ ಸೇವಕನು. ಮನುಷ್ಯನ ಕೃಷ್ಣ ಸೇವೆ ಮಾಡದಿದ್ದರೆ ಐಹಿಕ ಪ್ರಕೃತಿಯ 3 ಗಣಗಳ ವಿವಿಧ ರೀತಿಗಳಲ್ಲಿ ಮಾಯನ್ನು ಸೇವಿಸಬೇಕಾಗುತ್ತದೆ. ಇದರಿಂದ ನಿರಂತರವಾಗಿ ಹುಟ್ಟು ಸಾವುಗಳ ಚಕ್ರದಲ್ಲಿ ಅಲೆಯಬೇಕಾಗುತ್ತದೆ. ಊಹಾತ್ಮಕ ಚಿಂತನೆ ಮಾಡುವ ಮುಕ್ತ ಮಾಯಾವಾದಿ ಎನಿಸಿಕೊಂಡವನು ಈ ಪ್ರಕ್ರಿಯೆಯನ್ನು ಅನುಭವಿಸಬೇಕಾಗುತ್ತದೆ. ಈ ಜ್ಞಾನವು ಬಹುಶ್ರೇಷ್ಠ ವಿಜ್ಞಾನ. ಪ್ರತಿಯೊಬ್ಬ ಜೀವಿಯು ತನ್ನ ಹಿತಕ್ಕಾಗಿಯೇ ಇದನ್ನು ಕೇಳಬೇಕು. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾ ಇರೋದು ಬದುಕಿನ ಸರಳ ಸೂತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಜನರನ್ನು ತಪ್ಪು ಮಾರ್ಗಕ್ಕೆ ಎಳೆದಿದ್ದಾರೆ. ಯಾರು? ಪ್ರಾಪಂಚಿಕ ಮನೋಧರ್ಮದ ಜಗಳಗಂಟರು ತಮ್ಮ ಆಸುರಿ ಒಲವುಗಳನ್ನು ಮುನ್ನುಗ್ಗಿಸಿದ್ದಾರೆ. ಸೊ ಭಕ್ತರಲ್ಲದೆ ಇರೋರು, ಆಸುರಿ ಸ್ವಭಾವದವರು ಭಗವದ್ಗೀತೆಯನ್ನು ತೆಗೆದುಕೊಂಡು ಇದಕ್ಕೆ ತಪ್ಪು ವ್ಯಾಖ್ಯಾನಗಳನ್ನು ಮಾಡಿ ತುಂಬಾ ಸರಳವಾಗಿರುವಂಥ ಒಂದು ಗ್ರಂಥವನ್ನು ಅವರು ತಪ್ಪು ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಜನರನ್ನು ಕೂಡ ತಪ್ಪು ಮಾರ್ಗಕ್ಕೆ ಅವರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಅವಾಗ ಅವರಿಗೆ ಭಗವದ್ಗೀತೆಯ ನಿಜವಾದ ಲಾಭ ಆಗುವುದಿಲ್ಲ. ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಅವನು ಕೃಷ್ಣ ಯಾರು ಅಂತೇಳಿ ಗೊತ್ತಿರಬೇಕು, ಮತ್ತೆ ತನ್ನ ಸ್ಥಾನ ಏನು ಅಂತೇಳಿ ಗೊತ್ತಿರಬೇಕು. ಸೊ ಪ್ರತಿಯೊಬ್ಬರಿಗೂ ಈ ವಿಷಯ ಗೊತ್ತಿರಬೇಕು. ಆಮೇಲೆ ಜೀವಿಯ ಸ್ಥಾನ ಏನಂತಂತಂದ್ರೆ
ಶಾಶ್ವತವಾಗಿ ನಾವು ಸೇವಕರು. ಸೊ ನಾವು ಕೃಷ್ಣನ ಸೇವೆ ಮಾಡದೇ ಇದ್ರೆ ನಾವು ಯಾವುದೋ ಬೇರೆ ಬೇರೆ ಜೀವಿಗಳ ಸೇವೆಯನ್ನು ಮಾಡ್ತಾ ಇರ್ತೇವೆ. ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಆಗುವುದೇ ಇಲ್ಲ. ಸೊ ಆ ಥರ ಇದ್ದಾಗ ನಾವು ಈ ಹುಟ್ಟು ಸಾವುಗಳ ಚಕ್ರದಿಂದ ನಾವು ಹೊರಗಡೆ ಬರಲಿಕ್ಕೆ ಆಗುವುದಿಲ್ಲ. ಸೊ ಇದೆಲ್ಲ ಏನು ಜ್ಞಾನ ಇದೆ, ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಇದು ಮುಟ್ಟಲೇಬೇಕು. ಆಮೇಲೆ ತಮ್ಮ ಹಿತಕ್ಕಾಗಿಯೇ ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಓದಿ, ಇದನ್ನು ಕೇಳಿ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಜನರು, ಅದರಲ್ಲಿಯೂ ಈ ಕಲಿಯುಗದಲ್ಲಿ, ಕೃಷ್ಣನ ಬಹಿರಂಗ ಶಕ್ತಿಯಲ್ಲಿ ಮೋಹಗೊಳ್ಳುತ್ತಾರೆ. ಐಹಿಕ ಸೌಕರ್ಯಗಳನ್ನು ಹೆಚ್ಚಿಸಿದರೆ ಪ್ರತಿಯೊಬ್ಬ ಮನುಷ್ಯನು ಸುಖವಾಗಿರುತ್ತಾನೆ ಎಂದು ಅವರು ಭಾವಿಸುತ್ತಾರೆ. ಪ್ರತಿಯೊಬ್ಬನೂ ಐಹಿಕ ಪ್ರಕೃತಿಯ ಕಠಿಣ ನಿಯಮಗಳಿಂದ ಬಂಧಿತನಾಗಿದ್ದಾನೆ. ಆದುದರಿಂದ ಐಹಿಕ ಅಥವಾ ಹೊರಗಿನ ಪ್ರಕೃತಿಯು ತುಂಬ ಬಲಶಾಲಿಯಾದುದು ಎನ್ನುವುದು ಅವರಿಗೆ ತಿಳಿಯದು. ಜೀವಿಯು ಪ್ರಭುವಿನ ವಿಭಿನ್ನಾಂಶವಾಗಿ ಸುಖವಾಗಿರುತ್ತಾನೆ ಮತ್ತು ಸಹಜವಾಗಿ ಅವನ ಕೆಲಸವೆಂದರೆ ಪ್ರಭುವಿನ ಕೂಡಲೇ ಸೇವೆ ಸಲ್ಲಿಸುವುದು. ಆದರೆ ಮಾಯೆಯ ಸಂಮೋಹನದಿಂದ ಮನುಷ್ಯನು ತನ್ನ ವೈಯಕ್ತಿಕ ಇಂದ್ರಿಯ ತೃಪ್ತಿಯನ್ನು ವಿವಿಧ ರೀತಿಗಳಲ್ಲಿ ಪೂರೈಸಿಕೊಂಡು ಸುಖವಾಗಿರಲು ಪ್ರಯತ್ನಿಸುತ್ತಾನೆ. ಇದರಿಂದ ಅವನು ಎಂದೂ ಸುಖವಾಗಿರಲಾರ. ತನ್ನ ವೈಯಕ್ತಿಕ ಐಹಿಕ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸುವುದರ ಬದಲಾಗಿ ಅವನು ಪ್ರಭುವಿನ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು. ಇದೇ ಬದುಕಿನ ಅತ್ಯುನ್ನತ ಪರಿಪೂರ್ಣತೆ. ಪ್ರಭು ಇದನ್ನು ಬಯಸುತ್ತಾನೆ ಮತ್ತು ಹೀಗೆ ಮಾಡಬೇಕೆಂದು ಒತ್ತಾಯಿಸಿ ಹೇಳುತ್ತಾನೆ. ಭಗವದ್ಗೀತೆಯ ಈ ಕೇಂದ್ರ ಅಂಶವನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಕೃಷ್ಣ ಪ್ರಜ್ಞೆ ಆಂದೋಲನವು ಈ ಕೇಂದ್ರ ಅಂಶವನ್ನು ಇಡೀ ಜಗತ್ತಿಗೆ ಉಪದೇಶಿಸುತ್ತಿದೆ. ಭಗವದ್ಗೀತಾ ಯಥಾರೂಪದ ವಸ್ತುವನ್ನು ನಾವು ಮಲಿನಗೊಳಿಸುತ್ತಿಲ್ಲ. ಆದುದರಿಂದ ಭಗವದ್ಗೀತೆಯ ಅಧ್ಯಯನದಿಂದ ಪ್ರಯೋಜನ ಪಡೆಯಬೇಕೆಂದು ಗಂಭೀರವಾದ ಆಸಕ್ತಿ ಇರುವ ಯಾರೇ ಆಗಲಿ, ಪ್ರಭುವಿನ ನೇರ ಮಾರ್ಗದರ್ಶನದಲ್ಲಿ ಭಗವದ್ಗೀತೆಯ ಕಾರ್ಯಸಾಧ್ಯವಾದ ತಿಳುವಳಿಕೆಗಾಗಿ ಕೃಷ್ಣ ಪ್ರಜ್ಞೆಯ ಆಂದೋಲನದಿಂದ ನೆರವನ್ನು ಪಡೆಯಬೇಕು. ಆದುದರಿಂದ ನಾವು ಇಲ್ಲಿ ನಿರೂಪಿಸಿರುವಂತೆ ಭಗವದ್ಗೀತಾ ಯಥಾರೂಪವನ್ನು ಜನರು ಅಧ್ಯಯನ ಮಾಡಿ ಅತಿ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳುತ್ತಾರೆ ಎಂದು ನಾನು ಆಶಿಸುತ್ತೇನೆ. ಒಬ್ಬನೇ ಒಬ್ಬ ಮನುಷ್ಯನು ಪ್ರಭುವಿನ ಪರಿಶುದ್ಧ ಭಕ್ತನಾದರೂ ನನ್ನ ಪ್ರಯತ್ನವು ಯಶಸ್ವಿಯಾಯಿತೆಂದು ನಾನು ಭಾವಿಸುತ್ತೇನೆ. ಎ.ಸಿ. ಭಕ್ತಿವೇದಾಂತ ಸ್ವಾಮಿ. ಶ್ರೀಲ ಪ್ರಭುಪಾದರು 1971 ಈ ಮುನ್ನುಡಿಯನ್ನು ಬರೆದಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇರೋದು, ಸಾಮಾನ್ಯವಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ಜನ ಏನಂತೇಳಿ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಈ ನಮ್ಮ ಸೌಕರ್ಯಗಳನ್ನು ನಾವು ಹೆಚ್ಚಿಸ್ತಾ ಹೋದ್ರೆ ನಾವು ಸುಖವಾಗಿ ಇರ್ಬೋದು. ಸೊ ಮಾಯೆ ಪ್ರಭಾವದಿಂದ ಎಲ್ಲರೂ ಏನು ಭಾವಿಸ್ತಿರ್ತಾರಂತಂದ್ರೆ, ನಮ್ಗೆ ಈ ಐಹಿಕ ಭೌತಿಕ ಸುಖಗಳೇನಿದೆ, ಸೌಕರ್ಯಗಳೇನಿದೆ, ಅದನ್ನು ಹೆಚ್ಚಿಸ್ತಾ ಹೋದ್ರೆ ಸಾಕು. ಈಗ ಅಟ್ ಪ್ರೆಸೆಂಟ್ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ನೋಡಿದ್ರೆ ತಮ್ಮ ಆರ್ಥಿಕ ಸ್ಥಿತಿಯನ್ನು ಅವರು ಉತ್ತಮಗೊಳಿಸ್ಲಿಕ್ಕೆ ಹಗಲು ರಾತ್ರಿ ಅವರು ಪ್ರಯತ್ನ ಪಡ್ತಿರ್ತಾರೆ. ಅಂದ್ರೆ ಅವರಿಗೆ ಏನು ಮನಸ್ಸಿನಲ್ಲಿ ಏನು ಹೋಗ್ಬಿಟ್ಟಿರುತ್ತೆ, ಈ ನಾನು ಹೆಚ್ಚು ಸಂಪಾದನೆ ಮಾಡಿ ನನ್ನ ಸೌಕರ್ಯಗಳನ್ನು ನಾನು ಇನ್ಕ್ರೀಸ್ ಮಾಡಿದ್ರೆ, ಅದನ್ನು ಸ್ವಲ್ಪ ಹೆಚ್ಚಿಸ್ಬಿಟ್ರೆ ನಾನು ಸುಖವಾಗಿ ಇರ್ಬೋದು ಅಂತೇಳಿ ಜನ ತಿಳ್ಕೊಂಡಿರ್ತಾರೆ. ಸೊ ಆದ್ರೆ ಪ್ರಕೃತಿಯ ಏನು ಈ ಕಠಿಣ ನಿಯಮಗಳಿದೆ, ಅದರಿಂದ ನಾನು ಬಂಧಿತನಾಗಿದ್ದೇನೆ ಅಂಥೇಳಿ ಹೆಚ್ಚು ಜನರಿಗೆ ಅದರದ್ದು ಪರಿಜ್ಞಾನನೇ ಇರೋದಿಲ್ಲ. ಆಕ್ಚುಲಿ ನೋಡಿದ್ರೆ ಎಷ್ಟೇ ಐಹಿಕ ಸೌಕರ್ಯಗಳಿದ್ರೂ ಕೂಡ ಈ ಬದುಕಿನ ಮೂಲವಾದಂಥ ಏನು ಸಮಸ್ಯೆಗಳಿದೆ, ಜನ್ಮ ಮೃತ್ಯು ಮತ್ತೆ ಜರಾ ವ್ಯಾಧಿ, ಹುಟ್ಟು ಸಾವು ಮತ್ತೆ ವ್ಯಾಧಿಗಳು ಮತ್ತೆ ಇದು ವೃದ್ಧಾಪ್ಯ, ಇದೇನಿದೆ ಇದು ನಿಜವಾದ ಆತ್ಮಕ್ಕೆ ತೊಂದರೆಗಳು. ಆದರೆ ಅದ್ರ ಬಗ್ಗೆ ಏನು ಲಕ್ಷ್ಯ ಕೊಡದೆ ಕೇವಲ ಈ ಶರೀರವನ್ನು ಹೇಗೆ ನಾವು ಒಂದು ಕಂಫರ್ಟೇಬಲ್ ಆಗಿ ಇಡಬಹುದು, ಅದರ ಸಲುವಾಗಿನೇ ವಿಶೇಷವಾಗಿ ಕಲಿಯುಗದಲ್ಲಿ ಅಜ್ಞಾನದಿಂದ ಜನರಲ್ಲಿ ಅದರಲ್ಲೇ ತೊಡಕೊಂಡಿರ್ತಾರೆ. ಸೊ ಭಗವದ್ಗೀತೆಯನ್ನು ಓದೋ ಮುಖಾಂತರ ಜನರಿಗೆ ತಮ್ಮ ನಿಜವಾದ ಸ್ಥಾನ ಏನು ಅಂಥೇಳಿ ಅರಿವಾಗುತ್ತೆ, ಭಗವಂತನ ಸ್ಥಾನ ಏನು ಅಂಥೇಳಿ ಅರಿವಾಗುತ್ತೆ. ಆವಾಗ ನನ್ನ ಶಾಶ್ವತ ಅಥವಾ ಶ್ರೇಯಸ್ಕರ, ನಮಗೆ ಒಂದು ಟೆಂಪ್ರರಿ ಬೆನಿಫಿಟ್ ಕೊಡುವಂಥದ್ದಲ್ಲ, ಒಂದು ನಮಗೆ ಅಲ್ಟಿಮೇಟ್ ಶ್ರೇಯಸ್ಕರ ಮಾಡುವಂಥ ಕಾರ್ಯವನ್ನು ನಾವು ಏನು ಮಾಡ್ಬೇಕಂತೇಳಿ ಭಗವದ್ಗೀತೆಯನ್ನು ಓದೋ ಮುಖಾಂತರ ನಮಗೆ ಗೊತ್ತಾಗುತ್ತದೆ. ಸೊ ಜೀವಿಯ ನಿಜವಾದ ಸ್ಥಾನ ಅಂತಂತಂದ್ರೆ ಕೃಷ್ಣನ ಸೇವೆಯನ್ನು ಮಾಡ್ತಾ ಇರೋದು. ಆದರೆ ಈಗ ಪ್ರತಿಯೊಬ್ಬ ಮನುಷ್ಯರು ತಮ್ಮದೇ ಆದಂಥ ಇಂದ್ರಿಯಗಳನ್ನ ತೃಪ್ತಪಡಿಸುವುದರಲ್ಲಿ ಅವರು ವ್ಯಸ್ತರಾಗಿದ್ದಾರೆ. ಸೊ ಅದೇ ಒಂದು ಪ್ರವೃತ್ತಿಯನ್ನು ನಾವು ಕೃಷ್ಣನ ಇಂದ್ರಿಯವನ್ನು ತೃಪ್ತಪಡಿಸುವಲ್ಲಿ ನಾವು ಅದನ್ನು ಮಾರ್ಪಾಡಿಸಿದರೆ ಆವಾಗ ನಮಗೆ ನಿಜವಾದ ಸುಖದ ಪ್ರಾಪ್ತಿ ಆಗುತ್ತೆ. ಮತ್ತೆ ಈ ದೇಹವನ್ನು ತ್ಯಾಗ ಮಾಡಿದ ಮೇಲೆ ನಾವು ಭಗವಂತನ ಧಾಮಕ್ಕೆ ಹೋಗಿ ಅಲ್ಲಿ ಒಂದು ಶಾಶ್ವತವಾದ ಶರೀರವನ್ನು ಪಡೆದುಕೊಂಡು ನಿರಂತರವಾಗಿ ಭಗವಂತನ
ಆನಂದಮಯ ಸೇವೆಯಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೊಳ್ಳಬಹುದು. ಸೊ ಭಗವದ್ಗೀತೆ ಇದೇ ಕೇಂದ್ರ ಅಂಶ. ಭಗವದ್ಗೀತೆ ಕೇಂದ್ರ ಅಂಶ ಅಂತಂತಂದ್ರೆ ನಾವೆಲ್ಲ ಕೃಷ್ಣನ ಅಂಶರು, ಮತ್ತೆ ನಮ್ಮ ಒಂದೇ ಒಂದು ಕರ್ತವ್ಯ ಅಂತಂದ್ರೆ ಕೃಷ್ಣನ ಸೇವೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋದು. ಅದೇ ನಮಗೆ ಆನಂದವನ್ನು ಕೊಡುತ್ತದೆ. ಸೊ ಇದು ಭಗವದ್ಗೀತೆ ಕೇಂದ್ರವಾದಂಥ ಅಂಶ. ಮತ್ತೆ ಕೃಷ್ಣ ಪ್ರಜ್ಞೆ ಆಂದೋಲನ, ಇಸ್ಕಾನ್ ಮೂವ್ಮೆಂಟ್ ಏನಿದೆ, ಅದು ಈ ಕೇಂದ್ರ ಅಂಶವನ್ನೇ ಇಡೀ ಜಗತ್ತಿಗೆ ಅದರ ಉಪದೇಶವನ್ನು ಮಾಡ್ತಾ ಇದೆ. ಸೊ ನಾವು ಭಗವದ್ಗೀತೆಯನ್ನು ಮಲಿನಗೊಳಿಸುತ್ತಿಲ್ಲ. ಸೊ ಯಾರೇ ಆಗಲಿ ಭಗವದ್ಗೀತೆಯನ್ನು ನಾನು ಅರ್ಥ ಮಾಡ್ಕೋಬೇಕು, ಭಗವದ್ಗೀತೆಯಲ್ಲಿ ಏನು ಕೊಟ್ಟಿದ್ದಾರೆ, ಈ ಥರ ಸೀರಿಯಸ್ ಆಗಿ ಗಂಭೀರವಾಗಿ ಯಾರು ಆಸಕ್ತಿ ಇದೆ ಅವರು ಭಗವಂತನ ಡೈರೆಕ್ಟ್ ಮಾರ್ಗದರ್ಶನದಲ್ಲಿ ಭಗವದ್ಗೀತೆಯನ್ನು ತಿಳಿದುಕೊಂಡು ಈ ಇಸ್ಕಾನ್ ಮೂವ್ಮೆಂಟ್ ಏನಿದೆ ಅದರ ನೆರವನ್ನು ಪಡೆದು ತಮ್ಮ ಜೀವನದಲ್ಲಿ ಭಗವದ್ಗೀತೆಯನ್ನು ಅಳವಡಿಸಿ ಭಗವಂತನ ಧಾಮಕ್ಕೆ ಹೋಗಬಹುದು. ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ, ಈ ಭಗವದ್ಗೀತೆಯನ್ನು ನಾನೇನು ಈಗ ಯಥಾರೂಪವಾಗಿ ಬರೆದಿದ್ದೇನೆ, ಇದನ್ನು ಓದಿ ಇದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಕೇವಲ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಭಗವಂತನ ಪರಿಶುದ್ಧ ಭಕ್ತನಾಗಿ ಭಗವಂತನ ಧಾಮಕ್ಕೆ ವಾಪಸ್ ಹೋದ್ರೆ ನಾನು ಏನು ಪ್ರಯತ್ನ ಪಟ್ಟಿದ್ದೇನೆ ಈ ಭಗವದ್ಗೀತೆಯನ್ನು ಬರಲಿಕ್ಕೆ, ಅದರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಅಂತೇಳಿ ಭಾವಿಸುತ್ತೇನೆ. ಸೊ ಪ್ರಭುಪಾದ ಹೇಳ್ತಾರೋ, ಒಬ್ಬ ವ್ಯಕ್ತಿ ಕೂಡ ಭಗವಂತನ ಪರಿಶುದ್ಧ ಭಕ್ತನಾದ್ರೂ ಕೂಡ ನಾನು ಈ ಭಗವದ್ಗೀತೆಯನ್ನು ಏನು ಯಥಾರೂಪವಾಗಿ ಬರೆದಿದ್ದೇನೆ ಅದು ಯಶಸ್ವಿ ಆಯಿತು ಅಂತೇಳಿ ಭಾವಿಸುತ್ತೇನೆ ಅಂತೇಳಿ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರಲ್ಲೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಭಗವದ್ಗೀತೆಯನ್ನು ಯಥಾರೂಪವಾಗಿ ಪರಂಪರೆಯ ಮಾರ್ಗದಿಂದ ಯಾವುದೇ ತರಹದ ಕಲಬೆರಕೆ ಇಲ್ಲದೆ, ಯಾವುದೇ ತರ ಮಲಿನತೆ ಇಲ್ಲದೆ ಯಥಾರೂಪವಾಗಿ ಕೃಷ್ಣ ಏನ್ ಹೇಳಿದಾನೆ ಅದನ್ನೇ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಆವಾಗಷ್ಟೇ ನಮ್ಗೆ ಭಗವದ್ಗೀತೆಯ ನಿಜವಾದ ಲಾಭ ದೊರೆಯುತ್ತದೆ. ಸೊ ಅದು ಬಿಟ್ಟು ಇನ್ನೊಂದು ಸೆಕ್ಷನ್ ಇದೆ, ಇದನ್ನು ಕೂಡ ನಾವು ಇವತ್ತು ಕಂಪ್ಲೀಟ್ ಮಾಡುವ. ಸೊ ಇದಾದ್ಮೇಲೆ ಮುಂದಿನ ಕ್ಲಾಸಿಂದ ನಾವು ಭಗವದ್ಗೀತೆಯ ಶ್ಲೋಕಗಳನ್ನು ಪ್ರಾರಂಭ ಮಾಡುವ. ಸೊ ಇದು ಭಗವದ್ಗೀತೆಯ ಬ್ಯಾಕ್ಗ್ರೌಂಡ್ ಇದೆ. ಅಂದ್ರೆ ಭಗವದ್ಗೀತೆ ಯುದ್ಧ ಮಹಾಭಾರತ ಯುದ್ಧ ಪ್ರಾರಂಭವಾಗಲಿಕ್ಕೆ ಏನು ಸನ್ನಿವೇಶ ಇತ್ತು, ಯಾವ ಕಾರಣಗಳಿಂದ ಮಹಾಭಾರತ ಯುದ್ಧ ಪ್ರಾರಂಭ ಆಯಿತು ಅಂಥೇಳಿ ಈ ಭಾಗದಲ್ಲಿ ನಮಗೆ ಸ್ವಲ್ಪ ಗೊತ್ತಾಗುತ್ತೆ. ಸೊ ಬಹುಶಃ ಎಲ್ರಿಗೂ ಇದು ಗೊತ್ತಿರುತ್ತೆ, ಬಟ್ ಆದ್ರೂ ಕೂಡ ನಾವು ಇದನ್ನು ಒಂದ್ಸಲ ತಿಳ್ಕೊಳ್ಳೋದು. ಭಗವದ್ಗೀತೆಯು ವ್ಯಾಪಕವಾಗಿ ಪ್ರಕಟವಾಗಿ ಪ್ರತ್ಯೇಕವಾಗಿಯೇ ಓದಲ್ಪಟ್ಟ ಗ್ರಂಥ. ಆದರೂ ಮೂಲದಲ್ಲಿ ಅದು ಮಹಾಭಾರತದ ಒಂದು ಘಟನೆಯಾಗಿ ಕಾಣಿಸಿಕೊಳ್ಳುತ್ತದೆ. ಮಹಾಭಾರತವು ಪ್ರಾಚೀನ ಜಗತ್ತಿನ ಸಂಸ್ಕೃತ ಮಹಾಕಾವ್ಯ ಚರಿತ್ರೆ. ಈಗಿನ ಕಲಿಯುಗಕ್ಕೆ ಕೊಂಡೊಯ್ದು ಘಟನೆಗಳನ್ನು ಮಹಾಭಾರತವು ಬಿತ್ತರಿಸುತ್ತದೆ. ಈ ಯುಗದ ಪ್ರಾರಂಭದಲ್ಲಿ ಸುಮಾರು 5000 ವರ್ಷಗಳ ಕೆಳಗೆ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ತನ್ನ ಗೆಳೆಯನೂ ಭಕ್ತನೂ ಆದ ಅರ್ಜುನನಿಗೆ ಹೇಳಿದನು. ಅವರ ಸಂವಾದವು ಮಾನವ ಕುಲಕ್ಕೆ ತಿಳಿದಿರುವ ಅತ್ಯಂತ ಶ್ರೇಷ್ಠ ತಾತ್ವಿಕ ಮತ್ತು ಧಾರ್ಮಿಕ ಸಂವಾದಗಳಲ್ಲಿ ಒಂದು. ಈ ಸಂವಾದವು ಒಂದು ಯುದ್ಧವು ಪ್ರಾರಂಭವಾಗುವ ಸ್ವಲ್ಪ ಮೊದಲು ನಡೆಯಿತು. ಇದೊಂದು ಭ್ರಾತೃಹತ್ಯೆಯ ಘೋರ ಯುದ್ಧ. ಇದು ಧೃತರಾಷ್ಟ್ರನ 100 ಮಂದಿ ಗಂಡು ಮಕ್ಕಳು ಮತ್ತು ಅವನ ಚಿಕ್ಕಪ್ಪ ಪಾಂಡವಿನ ಮಕ್ಕಳಾದ ಪಾಂಡವರ ನಡುವೆ ನಡೆಯಿತು. ಸೊ ಭಗವದ್ಗೀತೆ ಎಲ್ಲಿ ನಮಗೆ ಕಾಣ್ಬರುತ್ತೆ? ಭಗವದ್ಗೀತೆ ಮಹಾಭಾರತದ ಒಂದು ಭಾಗವಾಗಿ ನಮಗೆ ಕಾಣ್ಬರುತ್ತೆ. ಆದರೆ ಇದು ಇಷ್ಟು ಪ್ರಮುಖವಾದಂಥ ಒಂದು ಶಾಸ್ತ್ರವಾಗಿದೆ ಅಂತಂದ್ರೆ ಮಹಾಭಾರತವನ್ನು ಬಿಟ್ಟು ಭಗವದ್ಗೀತೆಯನ್ನಷ್ಟೇ ಒಂದು ಪ್ರತ್ಯೇಕವಾಗಿ ಪುಸ್ತಕವನ್ನು ಮಾಡಿ ಅದು ಇಷ್ಟು ಪ್ರಚಲಿತವಾಗಿದೆ. ಅದು ಮಹಾಭಾರತದ ಒಳಗಡೆ ಬಂದರೂ ಕೂಡ ಭಗವದ್ಗೀತಾ ಇಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದೇ ಒಂದು ಪುಸ್ತಕವಾಗಿ ಈಗ ಜಗತ್ತಿನಲ್ಲೆಲ್ಲ ಜನರು ಅದನ್ನ ಓದ್ತಾರೆ. ಸೊ ಆಮೇಲೆ ಈ ಭಗವದ್ಗೀತೆಯನ್ನು ಹೇಳಿದ್ದು ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ 5000 ವರ್ಷಗಳ ಹಿಂದೆ ಕೃಷ್ಣನು ತನ್ನ ಭಕ್ತನು ಮತ್ತೆ ಗೆಳೆಯನು ಆದಂತ ಅರ್ಜುನನಿಗೆ ಹೇಳಿದ್ದು. ಆಮೇಲೆ ಮಾನವ ಕುಲ ತಿಳಿದಿರುವಂತ ಅತ್ಯಂತ ಶ್ರೇಷ್ಠ ತಾತ್ವಿಕ ಮತ್ತು ಧಾರ್ಮಿಕ ಸಂವಾದ. ಸೊ ಎಷ್ಟೋ ವೈದಿಕ ಶಾಸ್ತ್ರಗಳಿದೆ. ಸೊ ಎಲ್ಲದರಲ್ಲೂ ಕೂಡ ಈ ಭಗವದ್ಗೀತೆಗೆ ಒಂದು ವಿಶೇಷವಾದಂತ ಸ್ಥಾನವಿದೆ. ಧೃತರಾಷ್ಟ್ರ ಮತ್ತು ಪಾಂಡು ಕುರುವಂಶಕ್ಕೆ ಸೇರಿದ ಅಣ್ಣ ತಮ್ಮಂದಿರು. ಸೊ ಕುರು ಅಂತೇಳಿ ಒಬ್ಬ ರಾಜರಿದ್ರು. ಸೊ ಅದಕ್ಕೆ ಆ ವಂಶಕ್ಕೆ ಕುರುವಂಶ ಅಂತೇಳಿ ಹೆಸರಿದೆ. ಅದರಿಂದಾಗಿನೇ ಆ ಪ್ಲೇಸಿಗೂ ಕೂಡ ಕುರುಕ್ಷೇತ್ರ ಅಂತೇಳಿ ಹೆಸರು ಬರುತ್ತೆ ಈ ಕುರು ರಾಜರಿಂದ. ಸೊ ಅವರ ವಂಶದಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡು ಅಂತೇಳಿ ಇಬ್ರು ಅಣ್ಣ ತಮ್ಮಂದಿರು ಇರ್ತಾರೆ. ಒಂದು ಕಾಲದಲ್ಲಿ ಭೂಮಿಯನ್ನೇ ಆಳಿದ ರಾಜ ಭರತನ ವಂಶಜರು. ಸೊ ಮೂಲವಾಗಿ ಇವರು ಭರತ ರಾಜನ ವಂಶಕ್ಕೆ ಸೇರಿದವರು. ಭರತನಿಂದ ಭರತ್ ಅಂದ್ರೆ ಇದು ರಾಮಾಯಣದಲ್ಲಿ ಬರುವ ಭರತ ಅವರನ್ನು ಬಿಟ್ಟು ಇನ್ನೊಬ್ರು ಭರತರ್ ಅಂತ ಹೇಳಿದ್ರು. ಭಾಗವತಂದಲ್ಲಿ ಅವರ ಡಿಸ್ಕ್ರಿಪ್ಷನ್ ವರ್ಣನೆ ಬರುತ್ತೆ. ಸೊ ಭರತ ರಾಜರದ್ದು. ಸೊ ಅವರಾದ್ಮೇಲೆ ಈ ಭೂಮಿಗೆ ಭಾರತ ವರ್ಷ ಅಂತೇಳಿ
ಹೆಸರು ಬಂತು. ಅದಕ್ಕೂ ಮುಂಚೆ ಇದನ್ನ ಇಳಾವತಿ ವರ್ಷ ಅಂತೇಳಿ ಹೆಸರಿದೆ. ಆಮೇಲೆ ಮತ್ತೊಬ್ಬ ರಾಜ, ಅದು ಕೃಷ್ಣನ ಅವತಾರವೇ ಆಗಿದ್ದಂಥ ಪೃಥು ಮಹಾರಾಜರು, ಅವರಿಂದಾಗಿ ಕೂಡ ಈ ಭೂಮಿಗೆ ಪೃಥ್ವಿ ಅಂತ ಹೇಳಿನೂ ಕೂಡ ಕರೀತಾರೆ. ಅವರು ಈ ಭೂಮಿಯಲ್ಲಿ ಮಾಡಿರೋದ್ರಿಂದ ಅವರ ಹೆಸರಿನ ಮೇಲೆ ಪೃಥ್ವಿ ಅಂತೇಳಿ ಈ ಭೂಮಿಗೆ ಕರೀತಾರೆ. ಅದು ಬಿಟ್ರೆ ಇಳಾವತಿ ವರ್ಷ ಅಂತೇಳಿನೂ ಕರೀತಾರೆ, ಭೂಮಿ ಅಂತೇಳಿನೂ ಕರೀತಾರೆ. ಆಮೇಲೆ ಭರತ ರಾಜನು ಆಳ್ವಿಕೆ ಮಾಡಿದ್ರಿಂದ ಈ ಭೂಮಿಯನ್ನು ಭಾರತ ವರ್ಷ ಅಂತೇಳಿ ಕೂಡ ಕರೀತಾರೆ. ಸೊ ಆ ಭರತ ರಾಜನ ವಂಶಜರಲ್ಲಿ ಕುರು ರಾಜರು, ಅವರ ವಂಶದಲ್ಲೇ ಧೃತರಾಷ್ಟ್ರ ಮತ್ತು ಪಾಂಡು ಅಂತೇಳಿ ಇಬ್ರು ಅಣ್ಣ ತಮ್ಮದರು. ಮಹಾಭಾರತ ಎಂಬ ಹೆಸರು ಆ ಭರತನಿಂದ ಬಂದದ್ದು. ಅಣ್ಣನಾದ ಧೃತರಾಷ್ಟ್ರನು ಕುರುಡನಾಗಿಲ್ಲದಿದ್ದರೆ ಅವನೇ ಸಿಂಹಾಸನವನ್ನು ಏರುತ್ತಿದ್ದ. ಅವನು ಹುಟ್ಟು ಕುರುಡನಾದುದರಿಂದ ತಮ್ಮ ಪಾಂಡುವಿಗೆ ಸಿಂಹಾಸನವು ಪ್ರಾಪ್ತವಾಯಿತು. ಸೊ ದೊಡ್ಡವನು ಧೃತರಾಷ್ಟ್ರ, ಪಾಂಡು ಚಿಕ್ಕವನು. ಆದರೆ ಧೃತರಾಷ್ಟ್ರ ಕುರುಡನಾಗಿದ್ದರಿಂದ ಒಬ್ಬ ರಾಜ ಸಂಪೂರ್ಣವಾಗಿ ಅವನು ಎಲ್ಲ ಅಂಗಗಳಿಂದನೂ ಪರಿಪೂರ್ಣನಾಗಿರಬೇಕು. ಸೊ ಒಬ್ಬ ವ್ಯಕ್ತಿ ಕುರುಡನಾಗಿದ್ರೆ ಅವನು ರಾಜನ ಸ್ಥಾನದಲ್ಲಿ ಇದ್ದುಬಿಟ್ಟು ರಾಜ್ಯಭಾರವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಅದರಿಂದಾಗಿ ಅವನಿಗೆ ಆ ಸಿಂಹಾಸನವು ಸಿಗುವುದಿಲ್ಲ. ಅವನ ತಮ್ಮನಾದಂಥ ಪಾಂಡುವಿಗೆ ಸಿಂಹಾಸನ ಪ್ರಾಪ್ತವಾಗುತ್ತೆ. ಆದರೆ ಪಾಂಡು ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದುತ್ತಾನೆ. ಅವನ 5 ಜನ ಮಕ್ಕಳಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ಧೃತರಾಷ್ಟ್ರನ ಶೋಷಣೆಗೆ ಒಳಗಾಗ್ತಾರೆ. ಸೊ ಪಾಂಡು ರಾಜ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದಾಗ ಈ 5 ಜನ ಮಕ್ಕಳು ಪಾಂಡವರು ಇನ್ನೂ ಅವರು ಚಿಕ್ಕವರು ಇರೋದ್ರಿಂದ ಈಗ ಮುಂದಿನ ರಾಜ ಆಗ್ಬೇಕಾಗಿದ್ದು ಯುಧಿಷ್ಠಿರ, ಪಾಂಡುವಿನ ಮಗನಾದಂಥ ದೊಡ್ಡ ಮಗನಾದಂಥ ಯುಧಿಷ್ಠಿರ ರಾಜನಾಗಬೇಕಿತ್ತು. ಆದರೆ ಅವರು ಇನ್ನೂ ಚಿಕ್ಕವರಿದ್ದಾರೆ ಅಂತೇಳಿ ಕಾರ್ಯಭಾರವನ್ನು ನೋಡಿಕೊಂಡು ಹೋಗ್ಲಿಕ್ಕೆ ಧೃತರಾಷ್ಟ್ರನನ್ನ ಟೆಂಪರರಿ ಬೇಸಿಸ್ ಅಲ್ಲಿ ತಾತ್ಕಾಲಿಕವಾಗಿ ಅವನನ್ನ ರಾಜ ಅಂತೇಳಿ ಘೋಷಣೆ ಮಾಡ್ತಾರೆ. ಆದರೆ ಆ ಕಾಲಕ್ಕೆ ವಸುತರ ಧೃತರಾಷ್ಟ್ರನೇ ಅರಸನಾದ. ಹೀಗೆ ಧೃತರಾಷ್ಟ್ರನ ಮತ್ತು ಪಾಂಡವಿನ ಮಕ್ಕಳು ಒಂದೇ ರಾಜ ಕುಟುಂಬದಲ್ಲಿ ಬೆಳೆದರು. ಶಸ್ತ್ರ ನಿಪುಣರಾದ ದ್ರೋಣಾಚಾರ್ಯರು ಅವರಿಗೆ ಸಮರ ಕಲೆಗಳಲ್ಲಿ ಶಿಕ್ಷಣ ನೀಡಿದರು. ಕುಲದ ಪಿತಾಮಹರಾದ ಭೀಷ್ಮರು ಅವರ ಮಾರ್ಗದರ್ಶಕರಾದರು. ಸೊ ಹೀಗೆ ಧೃತರಾಷ್ಟ್ರನಿಗೆ 100 ಜನ ಮಕ್ಕಳು ಮತ್ತೆ ಪಾಂಡುವಿಗೆ 5 ಜನ ಮಕ್ಕಳು. ಪಾಂಡುವಿನ ಚಿಕ್ಕ ವಯಸ್ಸಿನಲ್ಲೇ ಮರಣವಾಗುತ್ತೆ. ಸೊ ಈ ಮಕ್ಕಳೆಲ್ಲ ಕೂಡ ಅವರು ಚಿಕ್ಕವರಿದ್ದಾರೆ. ಸೊ ಈಗ ಧೃತರಾಷ್ಟ್ರನ ಮತ್ತು ದ್ರೋಣಾಚಾರ್ಯರ ಮತ್ತು ಭೀಷ್ಮರ ಕೇರಲ್ಲಿ, ಅವರ ಕಾಳಜಿಯಲ್ಲಿ ಇವರೆಲ್ಲರೂ ದೊಡ್ಡವರಾಗ್ತಾರೆ. ಆದರೆ ಧೃತರಾಷ್ಟ್ರನ ಮಕ್ಕಳಿಗೆ, ಅದರಲ್ಲೂ ಮೊದಲನೆಯವನಾದ ದುರ್ಯೋಧನನಿಗೆ ಪಾಂಡವರೆಂದರೆ ದ್ವೇಷ ಮತ್ತು ಅಸೂಯೆ. ಕುರುಡನು ದುರ್ಬಲ ಮನಸ್ಸಿನವನೂ ಆದ ಧೃತರಾಷ್ಟ್ರನಿಗೆ ರಾಜ್ಯವು ತನ್ನ ಮಕ್ಕಳಿಗೆ ಹೋಗಬೇಕು, ಪಾಂಡವಿನ ಮಕ್ಕಳಿಗಲ್ಲ ಎಂದು ಅಪೇಕ್ಷೆ. ಸೊ ಆ ಕೌರವರಲ್ಲಿ ದುರ್ಯೋಧನನು ಅವನು ಹಿರಿಯನು ಧೃತರಾಷ್ಟ್ರನ ಮಕ್ಕಳಲ್ಲಿ. ಸೊ ಅವನಿಗೆ ಪಾಂಡವರೆಂದ್ರೆ ಯಾವಾಗಲೂ ದ್ವೇಷ ಮತ್ತು ಅಸೂಯೆ. ಆಮೇಲೆ ಧೃತರಾಷ್ಟ್ರನು ಕೂಡ ಅವನು ಹೇಗೆ ತನ್ನ ದೃಷ್ಟಿಯಿಂದ ಕುರುಡನಾಗಿದ್ದಾನೆ, ಅದೇ ತರ ಅವನು ಆಧ್ಯಾತ್ಮಿಕ ವಿಷಯದಲ್ಲೂ ಕುರುಡನಾಗಿದ್ದ. ಸೊ ಅದಕ್ಕೆ ಅವನಿಗೆ ತನ್ನ ಮಕ್ಕಳ ಮೇಲೆ ವ್ಯಾಮೋಹ ಕೂಡ ಹೆಚ್ಚು. ಅದರಿಂದಾಗಿ ಅವನು, ನನಗಂತೂ ರಾಜ್ಯ ಸಿಗ್ಲಿಲ್ಲ, ಇನ್ ಮುಂದೆ ಈ ರಾಜ್ಯ ಏನಿದೆ ನನ್ನ ಮಕ್ಕಳಿಗೆ ಹೋಗ್ಬೇಕು, ಅವರೇ ರಾಜರಾಗ್ಬೇಕು. ಅದೇ ತರ ಧೃತರಾಷ್ಟ್ರನು ಕೂಡ ಅಪೇಕ್ಷೆ ಮಾಡ್ತಿರ್ತಾನೆ. ಧೃತರಾಷ್ಟ್ರನ ಸಮ್ಮತಿಯಿಂದ ದುರ್ಯೋಧನನು ಪಾಂಡುವಿನ ಮಕ್ಕಳನ್ನು ಕೊಲ್ಲಲು ಹಂಚಿಕೆ ಹೂಡಿದ. ಅವರ ಚಿಕ್ಕಪ್ಪ ವಿದುರ ಮತ್ತು ಬಂಧು ಶ್ರೀಕೃಷ್ಣ ಇವರ ಎಚ್ಚರಿಕೆಯ ರಕ್ಷಣೆಯಿಂದ ಮಾತ್ರವೇ ಪಾಂಡವರು ತಮ್ಮನ್ನು ಕೊಲ್ಲುವ ಹಲವು ಪ್ರಯತ್ನಗಳಿಂದ ಪಾರಾದರು. ಸೊ ಚಿಕ್ಕವರಿದ್ದಾಗಿಂದನೇ ದುರ್ಯೋಧನನು ಈ ಪಾಂಡವರನ್ನು ಕೊಲ್ಲಲಿಕ್ಕೆ ಎಷ್ಟೋ ಪ್ರಯತ್ನಗಳನ್ನು ಮಾಡಿರ್ತಾನೆ. ಅವನು ಭೀಮನಿಗೆ ವಿಷ ಕೊಟ್ಟು ಸಾಯಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಲಾಕ್ಷಾಗ್ರಹ ಅಂತ ಹೇಳಿ ಒಂದು ಅರಮನೆ ಮಾಡಿಸಿ ಅದರಲ್ಲಿ ಅವರಿಗೆ ಇರ್ಲಿಕ್ಕೆ ಬಿಟ್ಟು ಅದನ್ನ ಬೆಂಕಿ ಹಚ್ಚಿ ಅದರಲ್ಲಿ ಅವರು ಸತ್ತು ಹೋಗ್ಬೇಕು, ಆ ತರ ಕೂಡ ಪ್ಲಾನ್ ಮಾಡಿರ್ತಾರೆ. ಸೊ ಈ ತರ ತುಂಬಾ ವಿಧಗಳಿಂದ ದುರ್ಯೋಧನ ಪಾಂಡವರನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ಆಮೇಲೆ ಧೃತರಾಷ್ಟ್ರನಿಗೆ ಇದೆಲ್ಲ ಗೊತ್ತಿದ್ರು ಕೂಡ ಅವನು ಯಾವುದೇ ಒಂದು ಆಕ್ಷೇಪ ಮಾಡದೆ ಅದನ್ನೆಲ್ಲ ಅವನು ಸುಮ್ಮನಾಗಿ ಅದನ್ನು ನೋಡ್ತಾ ಇರ್ತಾನೆ. ಕೃಷ್ಣನು ಸಾಮಾನ್ಯ ಮನುಷ್ಯರಾಗಿರ್ಲಿಲ್ಲ. ಸೊ ಇದೆಲ್ಲ ಆಗ್ಬೇಕಾದ್ರೆ ವಿದುರ ಮತ್ತು ಕೃಷ್ಣ ಅವರ ಎಚ್ಚರಿಕೆಯ ರಕ್ಷಣೆಯಿಂದ ಮಾತ್ರ ಪಾಂಡವರು ಅದೆಲ್ಲ ಇಂಥ ಕಷ್ಟಗಳಿಂದ ಅವರು ಪಾರಾಗಿರ್ತಾರೆ. ಕೃಷ್ಣನು ಸಾಮಾನ್ಯ ಮನುಷ್ಯನಾಗಿರ್ಲಿಲ್ಲ, ಅವನು ದೇವೋತ್ತಮ ಪರಮಪುರುಷ. ಅವನ ಭೂಮಿಗೆ ಇಳಿದು ಬಂದು ಆ ಕಾಲದ ಒಂದು ವಂಶದಲ್ಲಿ ರಾಜಕುಮಾರನ ಪಾತ್ರವನ್ನು ವಹಿಸಿದ. ಈ ಪಾತ್ರದಲ್ಲಿ ಅವನು ಪಾಂಡವಿನ ಹೆಂಡತಿಯು ಪಾಂಡವರ ತಾಯಿಯೂ ಆದ ಕುಂತಿ ಅಥವಾ ಪ್ರಥೆಯ ಸೋದರಳಿಯ.
ಹೀಗೆ ನೆಂಟನಾಗಿ ಮತ್ತು ನಿತ್ಯ ಧರ್ಮೋದ್ಧಾರಕನಾಗಿ ಕೃಷ್ಣನು ಪಾಂಡುವಿನ ಧರ್ಮಿಷ್ಠ ಮಕ್ಕಳ ಪರವಾಗಿದ್ದ ಮತ್ತು ಅವರನ್ನು ಕಾಪಾಡಿದ. ಸೊ ಕೃಷ್ಣ ಆ ಆ, ಪಾಂಡುವಿನ ಹೆಂಡತಿಯಾದಂಥ ಕುಂತಿ ಮಹಾರಾಣಿ ಕುಂತಿದೇವಿ, ಅವರು ಮತ್ತೆ ಕೃಷ್ಣನ ತಂದೆಯಾದಂಥ ವಸುದೇವ ಅವರು ಅಣ್ಣ ತಂಗಿ ಹಾಗೆ, ಒಂದೇ ತಂದೆಯ ಮಕ್ಕಳಲ್ಲ, ಬಟ್ ಅವರು ಬ್ರದರ್ ಆ್ಯಂಡ್ ಸಿಸ್ಟರ್ ಥರ, ಕಸಿನ್ ಇದ್ದಂಗೆ. ಸೊ ಅರ್ಜುನನು ಅಥವಾ ಪಾಂಡವರು ಪೃಥೆಯ ಮಕ್ಕಳು ಅಥವಾ ಕುಂತಿಯ ಮಕ್ಕಳು, ಆಮೇಲೆ ಕೃಷ್ಣನು ವಸುದೇವನ ಮಗ. ಸೊ ಈ ದೃಷ್ಟಿಯಿಂದ ಕೃಷ್ಣನಿಗೆ ರಕ್ತ ಸಂಬಂಧವಿತ್ತು ಪಾಂಡವರ ಜೊತೆಗೆ. ಆದರೆ ಮುಂದೆ ಚಾಣಾಕ್ಷನಾದ ದುರ್ಯೋಧನನು ಪಾಂಡವರಿಗೆ ದ್ಯೂತಕ್ಕೆ ಬರುವಂತೆ ಸವಾಲು ಹಾಕಿದ. ಆ ನಿರ್ಧಾರಕ ಪಂದ್ಯದಲ್ಲಿ ದುರ್ಯೋಧನನು ಅವನ ತಮ್ಮಂದಿರು ಪಾಂಡವರ ಹೆಂಡತಿ ಪತಿವ್ರತೆಯಾದ ದ್ರೌಪದಿಯನ್ನು ವಶ ಮಾಡಿಕೊಂಡರು ಮತ್ತು ಅಪಮಾನ ಮಾಡಲೆಂದು ರಾಜರುಗಳು ತುಂಬಿದ ಸಭೆಯಲ್ಲಿ ಅವಳ ವಸ್ತ್ರಾಪಹರಣ ಮಾಡಲು ಯತ್ನಿಸಿದರು. ಕೃಷ್ಣನ ದೈವಿ ಹಸ್ತಕ್ಷೇಪ ಅವಳನ್ನು ಉಳಿಸಿತು. ಆದರೆ ಮೋಸದ ಜೂಜಾಟದಿಂದ ಪಾಂಡವರು ತಮ್ಮ ರಾಜ್ಯದಿಂದ ವಂಚಿತರಾದರು. ಅವರು 13 ವರ್ಷಗಳ ಕಾಲ ರಾಜಭ್ರಷ್ಟರಾಗಿ ಹೊರ ಹೋಗಬೇಕಾಯಿತು. ಸೊ ಮುಂದೆ ದುರ್ಯೋಧನ ದ್ಯೂತ ಕ್ರೀಡೆಯಲ್ಲಿ ಅವರನ್ನು ಮೋಸದಿಂದ ಸೋಲಿಸಿ ಅವರ ಹೆಂಡತಿಯಾಗಿಂತ ದ್ರೌಪದಿ ದೇವಿಯನ್ನು ಕೂಡ ಅವಮಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೃಷ್ಣನ ಹಸ್ತಕ್ಷೇಪದಿಂದ ಕೃಷ್ಣನು ದ್ರೌಪದಿಯನ್ನು ಕಾಪಾಡುತ್ತಾರೆ. ಆಮೇಲೆ ಆ ಜೂಜಾಟದ ಫಲವಾಗಿ ಅವರಿಗೆ 13 ವರ್ಷ ನೀವು ವನವಾಸಕ್ಕೆ, 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಕ್ಕೆ ಹೋಗ್ಬೇಕಂತೇಳಿ ಹೋಗಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ದೇಶಾಂತರ ಹೋಗಿದ್ದ ಪಾಂಡವರು ಹಿಂದಿರುಗಿದಾಗ ತಮ್ಮ ರಾಜ್ಯವನ್ನು ಹಿಂದಿರುಗಿಸುವಂತೆ ನ್ಯಾಯವಾಗಿಯೇ ದುರ್ಯೋಧನನ್ನು ಪ್ರಾರ್ಥಿಸಿದರು. ಅವನು ಒರಟಾಗಿ ತಿರಸ್ಕರಿಸಿದ. ರಾಜಕುಮಾರರಾಗಿ ಸಾರ್ವಜನಿಕ ಆಡಳಿತದಲ್ಲಿ ಸೇವೆ ಸಲ್ಲಿಸಲು ಕರ್ತವ್ಯಬದ್ಧರಾಗಿದ್ದ ಪಾಂಡವರು 5 ಗ್ರಾಮಗಳನ್ನಾದರೂ ನೀಡಬೇಕೆಂದು ವಿನಂತಿಸಿದರು. ದುರ್ಯೋಧನನು ದುರಹಂಕಾರದಿಂದ ಅವರಿಗೆ ಸೂಜಿ ಮೊನೆಯಷ್ಟು ನೆಲವನ್ನು ನಾನು ಕೊಡುವುದಿಲ್ಲ ಎಂದು ಉತ್ತರಿಸಿದ. ಸೊ ಈ ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಪಾಂಡವರು ವಾಪಸ್ ಬರ್ತಾರೆ. ಆವಾಗೆ ಮತ್ತೆ ತಮ್ಮ ರಾಜ್ಯವನ್ನು ಅವ್ರು ಕೇಳ್ತಾರೆ. ಯಾಕಂದ್ರೆ ವನವಾಸಕ್ಕೆ ಹೋಗೋದಕ್ಕೆ ಮುಂಚೆ ಅದೇ ತರ ಒಪ್ಪಂದ ಆಗಿರುತ್ತೆ. ಅವರು ವನವಾಸ ಮುಗಿಸ್ಕೊಂಡು ಬಂದಾಗ ಮತ್ತೆ ಅವ್ರ ರಾಜ್ಯವನ್ನು ಅವ್ರಿಗೆ ಮರಳಿ ಕೊಡಲಾಗುತ್ತೆ ಅಂತೇಳಿ ಒಪ್ಪಂದವಾಗಿರುತ್ತೆ. ಸೊ ಅವ್ರು ಮರಳಿ ಬಂದಾಗ ದುರ್ಯೋಧನ ಅದನ್ನೆಲ್ಲ ಕೇಳದೆ, ನಾನು ಒಂದು ಸೂಜಿ ಮೊನೆಯಷ್ಟು ಕೂಡ ನೆಲವನ್ನು ಕೊಡ್ಲಿಕ್ಕಾಗುವುದಿಲ್ಲ, ಅವ್ರು ಏನಾದ್ರೂ ಬೇಕಂದ್ರೆ ಯುದ್ಧದಿಂದಲೇ ಅವ್ರು ಅದನ್ನು ಪಡೆದುಕೋಬೇಕಂತ ಹೇಳ್ತಾನೆ. 5 ಗ್ರಾಮಗಳನ್ನು ಕೇಳಿದ್ರು ಕೂಡ ಅದನ್ನು ಕೊಡೋದಿಲ್ಲ. ಒಂದು ಸೂಜಿಯ ತುದಿ ಇಡ್ಲಿಕ್ಕೆ ಎಷ್ಟು ಸ್ಥಾನ ಬೇಕಾಗುತ್ತೆ ಅಂತ ಸ್ಥಾನವನ್ನು ಕೂಡ ನಾನು ಕೊಡುವುದಿಲ್ಲ. ಸೊ ಎಂದು ದುರ್ಯೋಧನ ಇದು ಮಾಡ್ತಾನೆ. ಇದೆಲ್ಲ ನಡೆಯುತ್ತಿದ್ದರೂ ಪಾಂಡವರು ವಿಚಲಿತರಾಗದೆ ಸಹನಶೀಲರಾಗಿದ್ದರು. ಆದರೆ ಈಗ ಯುದ್ಧವು ಅನಿವಾರ್ಯ ಎಂದು ತೋರಿತು. ಹೀಗಿದ್ದರೂ ಜಗತ್ತಿನ ರಾಜ ಮಹಾರಾಜರು ಭಿನ್ನಾಭಿಪ್ರಾಯಗಳನ್ನು ತಳೆದು ಕೆಲವರು ಧೃತರಾಷ್ಟ್ರನ ಪಕ್ಷವನ್ನು, ಇತರರು ಪಾಂಡವರ ಪಕ್ಷವನ್ನು ವಹಿಸುತ್ತಿದ್ದಾಗ ಸ್ವತಃ ಕೃಷ್ಣನೇ ಪಾಂಡವರ ದೂತನಾಗಿ ಶಾಂತಿಗಾಗಿ ಕಳಕಳಿಯಿಂದ ಪ್ರಾರ್ಥಿಸಲು ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋದನು. ಅವನ ಕಳಿಕಳಿಯ ಮಾತುಗಳು ತಿರಸ್ಕೃತವಾದಾಗ ಯುದ್ಧವು ನಿಶ್ಚಯವಾಯಿತು. ಸೊ ಇದೆಲ್ಲ ಆಗ್ಬೇಕಾದ್ರೆ ಕೃಷ್ಣ ಸ್ವತಃ ಕೂಡ ದೂತನಾಗಿ ಧೃತರಾಷ್ಟ್ರನ ಹತ್ರ ಹೋಗಿ ಯುದ್ಧ ಆಗದಂತೆ ಪ್ರಾರ್ಥಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆ ಪ್ರಯತ್ನ ಕೂಡ ವಿಫಲವಾದಾಗ, ಬೇರೆ ದಾರಿಯೇ ಇಲ್ಲದೆ ಇದ್ದಾಗ ಕೊನೆಯ ದಾರಿಯಾಗಿ ಈಗ ಯುದ್ಧದ ಮುಖಾಂತರನೇ ಇದನ್ನು ನಾವು ಬಗೆಹರಿಸಬೇಕು ಅಂತೇಳಿ ನಿಶ್ಚಯವಾಗುತ್ತದೆ. ಅತ್ಯುನ್ನತ ನೈತಿಕ ಉದಾತ್ತತೆಯ ಪಾಂಡವರು ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ಗುರುತಿಸಿದರು. ಅಧರ್ಮಿಗಳಾದ ಧೃತರಾಷ್ಟ್ರನ ಮಕ್ಕಳು ಗುರುತಿಸಲಿಲ್ಲ. ಆದರೂ ಕೃಷ್ಣನು ಪ್ರತಿಸ್ಪರ್ಧಿಗಳ ಅಪೇಕ್ಷೆಯಂತೆ ಯುದ್ಧವನ್ನು ಪ್ರವೇಶಿಸುವುದಾಗಿ ಹೇಳಿದ. ದೇವರಾಗಿ ಅವನು ಯುದ್ಧ ಮಾಡುವುದಿಲ್ಲವೆಂದ. ಆದರೆ ಬಯಸಿದವರು ಕೃಷ್ಣನ ಸೈನ್ಯವನ್ನು ಬಳಸಿಕೊಳ್ಳಬಹುದು ಮತ್ತು ಪ್ರತಿಪಕ್ಷವು ಸ್ವತಃ ಕೃಷ್ಣನೇ ಮಾರ್ಗದರ್ಶಕನಾಗಿ ಮತ್ತು ಸಹಾಯಕನಾಗಿ ಪಡೆಯಬಹುದು ಎಂದು ಹೇಳಿದ. ರಾಜಕೀಯ ಮುತ್ಸದ್ದಿಯಾದ ದುರ್ಯೋಧನನು ತಕ್ಷಣವೇ ಕೃಷ್ಣನ ಸೈನ್ಯವನ್ನು ಬಾಚಿಕೊಂಡ. ಸ್ವತಃ ಕೃಷ್ಣನನ್ನೇ ಪಡೆಯಲು ಪಾಂಡವರು ಅಷ್ಟೇ ಕಾತರರಾಗಿದ್ದರು. ಸೊ ಕೃಷ್ಣ ಅವಾಗ ಡಿಸೈಡ್ ಮಾಡ್ತಾರೆ, ಸೊ ಇಬ್ರು ಕೂಡ ನನಗೆ ಸಂಬಂಧಿಕರು, ಧೃತರಾಷ್ಟ್ರನಾಗಲಿ ಅಥವಾ ಪಾಂಡವಿನಾಗಲಿ ಇಬ್ರು ಸಂಬಂಧಿಕರು. ಸೊ ಈ ಯುದ್ಧದಲ್ಲಿ ನಾನು ಒಬ್ಬರ ಪಕ್ಷ ತೆಗೆದುಕೊಂಡ್ರೆ, ಅವ್ರ ಪರವಾಗಿ ನಾನು ಯುದ್ಧ ಮಾಡಿದ್ರೆ ಅದು ಸರಿಯಾಗಿರಲ್ಲ. ಅದಕ್ಕಾಗಿ ನಾನು ಯುದ್ಧದಲ್ಲಿ ನಾನು ಭಾಗಿಯಾಗುವುದಿಲ್ಲ, ಆದರೆ ನನ್ನ ಸೈನ್ಯವನ್ನು ಕೊಡುತ್ತೇನೆ. ಸೊ ಒಂದ್ ಕಡೆ ನಾನು, ಮತ್ತೊಂದು ಕಡೆ ಸೈನ್ಯ. ಸೊ ನೀವು ಯಾರು ಬೇಕಾದಂತ ತೆಗೆದುಕೊಳ್ಳಿ ಅಂತ ಕೇಳಿದಾಗ, ಸೊ ದುರ್ಯೋಧನ
ಅವನು ಕೃಷ್ಣನ್ ತಗೊಂಡು ಏನ್ ಮಾಡ್ಬೇಕು, ಕೃಷ್ಣನ್ ಸೈನ್ಯ ಇಷ್ಟು ದೊಡ್ಡ ಸೈನ್ಯ ಇದೆ, ಆ ಸೈನ್ಯವನ್ನು ತೆಗೆದುಕೊಳ್ಳುವ ಅಂತೇಳಿ ಅವನು ಕೃಷ್ಣನ ಸೈನ್ಯವನ್ನು ಕೇಳ್ತಾನೆ. ಆದರೆ ಪಾಂಡವರು ನಮಗೆ ಕೃಷ್ಣ ಒಬ್ಬನೇ ಇದ್ರೆ ಸಾಕು, ಕೃಷ್ಣನ ಸೈನ್ಯದ ಅವಶ್ಯಕತೆ ಇಲ್ಲ, ಕೃಷ್ಣ ಒಬ್ಬರೇ ನನ್ನ ಜೊತೆ ಇದ್ರೆ ಸಾಕು ಅಂತೇಳಿ ಅವರು ಕೃಷ್ಣನನ್ನೇ ಪಡೆದುಕೊಳ್ಳೋದು. ಅದು ಮತ್ತೆ ಕೃಷ್ಣ ಯುದ್ಧ ಮಾಡಲ್ಲ, ಜಸ್ಟ್ ಅವ್ರ ಜೊತೆ ಇರ್ತಾರಷ್ಟೇ. ಆದ್ರೆ ಪಾಂಡವರಿಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತೇಳಿ ಗೊತ್ತಿರೋದ್ರಿಂದ, ಸೊ ಅವರು ಕೃಷ್ಣನ ನಿಷ್ಕಾಮ ಭಕ್ತರಾಗಿರೋದ್ರಿಂದ ಕೃಷ್ಣನಿಂದ ಅವರು ಯಾವುದೇ ತರಹದ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನಿಸುವುದಿಲ್ಲ, ಅಂತ ಆಸೆಗಳನ್ನು ಇಟ್ಕೊಂಡಿರೋದಿಲ್ಲ. ಅವರು ಕೇವಲ ಕೃಷ್ಣ ನಮ್ಮ ಜೊತೆ ಇರಬೇಕು, ನಾವು ಕೃಷ್ಣನ ಸೇವೆ ಮಾಡ್ತಾ ಇರಬೇಕು, ಅದೊಂದೇ ಅವರಲ್ಲಿ ಅಪೇಕ್ಷೆ ಇರುತ್ತೆ. ಸೊ ಅವರಿಗೆ ಕೃಷ್ಣನ ಸೇವೆ ಯಾವುದೇ ಅವಶ್ಯಕತೆ ಇರಲಿಲ್ಲ, ಕೇವಲ ಕೃಷ್ಣ ನಮ್ಮ ಜೊತೆ ಇದ್ರೆ ಸಾಕು, ಇಂಥ ಭಾವನೆ ಪಾಂಡವರದಾಗಿರುತ್ತೆ. ಹೀಗೆ ಕೃಷ್ಣನು ಅರ್ಜುನನ ಸಾರಥಿಯಾದ, ಪುರಾಣ ಪ್ರಸಿದ್ಧನಾದ ಆ ಬಿಲ್ಲುಗಾರನ ರಥದ ಸಾರಥ್ಯವನ್ನು ವಹಿಸಿಕೊಂಡ. ಭಗವದ್ಗೀತೆಯು ಪ್ರಾರಂಭವಾಗುವುದು ಈ ಘಟ್ಟದಲ್ಲಿ. ಎರಡೂ ಸೈನ್ಯಗಳು ಯುದ್ಧ ಸನ್ನದ್ಧವಾಗಿ ನಿಂತಿವೆ. ಧೃತರಾಷ್ಟ್ರನು ತನ್ನ ಸಹಾಯಕನಾದ ಸಂಜಯನನ್ನು ಅವರೇನು ಮಾಡಿದರು ಎಂದು ಆತಂಕದಿಂದ ಕೇಳುತ್ತಾನೆ. ಸೊ ಭಗವದ್ಗೀತೆ ಈ ಸನ್ನಿವೇಶದಲ್ಲಿ ಪ್ರಾರಂಭವಾಗುತ್ತೆ. ಒಂದು ಯುದ್ಧದ ದಿನ ನಿಶ್ಚಯವಾಗುತ್ತೆ. ಸೊ ಆ ಯುದ್ಧದ ದಿನದಲ್ಲಿ ಎರಡೂ ಕಡೆ ಸೇನೆಗಳು ಸೇರಿಕೊಂಡಿದ್ದಾವೆ. ಆಮೇಲೆ ಅಲ್ಲಿ ಧೃತರಾಷ್ಟ್ರ ತನ್ನ ಹಸ್ತಿನಾಪುರದಲ್ಲೇ ಕುಳಿತುಕೊಂಡಿದ್ದಾನೆ. ಯಾಕಂದ್ರೆ ಯುದ್ಧ ನಡೀತಾ ಇರೋದು ಕುರುಕ್ಷೇತ್ರದಲ್ಲಿ. ಅದು ಸುಮಾರು ಒಂದು 200 ಕಿಲೋಮೀಟರ್ ದೂರ ಇದೆ ಅನ್ಸುತ್ತೆ ದೆಹಲಿಯಿಂದ. ಪ್ರೆಸೆಂಟ್ ದೆಹಲಿ, ಮುಂಚೆ ಅದಕ್ಕೆ ಹಸ್ತಿನಾಪುರ ಅಂತ ಹೇಳಿ ಹೆಸರಿತ್ತು. ಸೊ ಅಲ್ಲಿ ಧೃತರಾಷ್ಟ್ರನಿದ್ದಾನೆ. ಆಮೇಲೆ ಅವನ ಸಹಾಯಕ, ಅವನ ಸೆಕ್ರೆಟರಿ ಆದಂಥ ಸಂಜಯ, ವ್ಯಾಸದೇವರ ಕೃಪೆಯಿಂದ ಸಂಜಯನಿಗೆ ಯುದ್ಧದ ರಣಭೂಮಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲ ಅವನ ಕಣ್ಮುಂದೆನೆ ಕಾಣ್ತಾ ಇರುತ್ತೆ. ಸೊ ಧೃತರಾಷ್ಟ್ರನು ಅಲ್ಲೇ ಕೂತ್ಕೊಂಡು ಸಂಜಯನಿಗೆ ಅವನು ಕೇಳ್ತಾ ಇರ್ತಾನೆ ಅಲ್ಲಿ ಏನ್ ನಡೀತಾ ಇದೆ ಅಂತೇಳಿ. ಸೊ ಸಂಜಯ ಧೃತರಾಷ್ಟ್ರನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ ಸೊ ಅಲ್ಲಿ ಏನಾಗ್ತಾ ಇದೆ ಅಂತೇಳಿ. ಸೊ ಪ್ರಥಮ ಒಂದು ಶ್ಲೋಕದಲ್ಲಿ, ಭಗವದ್ಗೀತೆ ಪ್ರಥಮ ಅಧ್ಯಾಯ ಪ್ರಥಮ ಶ್ಲೋಕದಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ ಸೊ ಅಲ್ಲಿ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಅಂತೇಳಿ. ಹೀಗೆ ರಂಗಸಜ್ಜಿಕೆಯಾಗಿದೆ. ಈ ಅನುವಾದ ಮತ್ತು ವ್ಯಾಖ್ಯಾನಗಳನ್ನು ಕುರಿತು ಒಂದು ಹ್ರಸ್ವವಾದ ಟಿಪ್ಪಣಿಯೊಂದೇ ಅಗತ್ಯ. ಅನುವಾದಕರು ಭಗವದ್ಗೀತೆಯನ್ನು ಇಂಗ್ಲಿಷಿಗೆ ಅನುವಾದಿಸುವಾಗ ಸಾಮಾನ್ಯವಾಗಿ ಅನುಸರಿಸುವ ರೀತಿ ಎಂದರೆ ತಮ್ಮ ಸ್ವಂತ ಪರಿಕಲ್ಪನೆಗಳಿಗೆ ಮತ್ತು ವೈಚಾರಿಕತೆಗಳಿಗೆ ಸ್ಥಳ ಮಾಡಲು ವ್ಯಕ್ತಿ ಕೃಷ್ಣನನ್ನು ಪಕ್ಕಕ್ಕೆ ತಳ್ಳಿಬಿಡುವುದು. ಮಹಾಭಾರತದಲ್ಲಿರುವ ಚರಿತ್ರೆಯನ್ನು ವಿಚಿತ್ರ ಕಟ್ಟುಕತೆ ಎಂದು ಪರಿಗಣಿಸಲಾಗುತ್ತದೆ. ಅನಾಮಧೇಯ ಪ್ರತಿಭಾವಂತನೊಬ್ಬನ ವಿಚಾರಗಳನ್ನು ನಿರೂಪಿಸಲು ಕೃಷ್ಣನ ಒಂದು ಕಾವ್ಯಮಯವಾದ ಸಾಧನವಾಗುತ್ತಾನೆ. ಹೆಚ್ಚೆಂದರೆ ಆತನು ಒಬ್ಬ ಅಮುಖ್ಯ ಚಾರಿತ್ರಿಕ ವ್ಯಕ್ತಿಯಾಗಿ ಬಿಡುತ್ತಾನೆ. ಆದರೆ ಗೀತೆಯ ತನ್ನ ವಿಷಯವನ್ನು ಹೇಳಿಕೊಳ್ಳುವ ಮಟ್ಟಿಗೆ ಕೃಷ್ಣನೇ ಭಗವದ್ಗೀತೆಯ ಗುರಿ ಮತ್ತು ಸತ್ವ. ಸೊ ಇದರಲ್ಲಿ ಮತ್ತೆ ಮತ್ತೆ ಈ ವಿಷಯಗಳನ್ನು ಹೇಳಲಾಗಿದೆ. ಹೇಗೆ ಅನಧಿಕೃತರಾಗಿರುವಂಥವ್ರು ಭಗವದ್ಗೀತೆಯನ್ನು ಬರಿಬೇಕಾದ್ರೆ ಕೃಷ್ಣನನ್ನ ಪಕ್ಕಕ್ಕೆ ತಳ್ಕೊಂಡು ಬಿಡ್ತಾರೆ. ಅವನು ಒಬ್ಬ ಕಾಲ್ಪನಿಕ ವ್ಯಕ್ತಿ, ಏನೋ ಒಂದು ವಿಚಾರಗಳನ್ನು ಹೇಳಲಿಕ್ಕೆ ಅವನನ್ನು ಬಳಸ್ಕೊಂಡು ಈ ಥರ ಎಲ್ಲ ಭಗವದ್ಗೀತೆ ಹೇಳಲಾಗಿದೆ, ಅಥವಾ ಅವನು ಒಬ್ಬ ಐತಿಹಾಸಿಕ ವ್ಯಕ್ತಿ, ಅವನು ಭಗವಂತ ಏನಲ್ಲ, ಈ ಥರ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳದೆ ಇರುವವರು ಏನೆಲ್ಲ ತಮ್ಮ ಮನಸ್ಸಿಗೆ ಬಂದಂಗೆ ಬರೆದು ಬಿಡ್ತಾರೆ. ಸೊ ಭಗವದ್ಗೀತೆಯ ನಿಜವಾದ ಗುರಿ ಮತ್ತು ಸತ್ವನೇ ಕೃಷ್ಣ. ಕೃಷ್ಣ ಇಲ್ಲದೆ ಭಗವದ್ಗೀತೆಗೆ ಏನೂ ಮೂಲ್ಯನೇ ಇಲ್ಲ. ಸೊ ಯಾರು ಅಧಿಕೃತರಾಗಿರೋಲ್ವೋ ಆ ಸತ್ವವನ್ನೇ ಭಗವದ್ಗೀತೆ ಅಂತ ತೆಗೆದು ಬಿಡ್ತಾರೆ. ಅವಾಗ ಅದ್ರದ್ದು ಏನು ಸಾರನೇ ಉಳಿಯಲ್ಲ. ಸೊ ಕೃಷ್ಣನನ್ನ ಭಗವಂತಗೀತೆಯಿಂದ ನಾವು ಬೇರ್ಪಡಿಸಿದ್ರೆ ಆ ಭಗವದ್ಗೀತೆಗೆ ಏನು ಮೌಲ್ಯನೇ ಉಳಿದುಕೊಳ್ಳೋದಿಲ್ಲ. ಭಗವದ್ಗೀತೆಯ ಗುರಿನೂ ಕೃಷ್ಣ, ಭಗವದ್ಗೀತೆಯ ಸತ್ವನೂ ಕೃಷ್ಣ. ಯಾರು ಅದನ್ನ ಕೃಷ್ಣನನ್ನ ಬೇರ್ಪಡಿಸಿ ಭಗವದ್ಗೀತೆಯನ್ನು ಬರೀತಾರೆ ಅಥವಾ ಅರ್ಥ ಮಾಡ್ಕೊಳ್ತಾರೆ, ಅವರು ಕೇವಲ ಯೂಸ್ಲೆಸ್ಲಿ ವೇಸ್ಟಿಂಗ್ ದೇರ್ ಟೈಮ್. ಕೇವಲ ಅವರು ತಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಿರ್ತಾರೆ. ಆದುದರಿಂದ ಈ ಅನುವಾದದ ಅದರೊಂದಿಗೆ ಇರುವ ವ್ಯಾಖ್ಯಾನದ ಉದ್ದೇಶವು ಓದುಗನನ್ನು ಕೃಷ್ಣನತ್ತ ಕರೆದೊಯ್ಯುವುದಲ್ಲದೆ ಕೃಷ್ಣನಿಂದ ದೂರ ಒಯ್ಯುವುದಲ್ಲ. ಸೊ ಈ ಭಗವದ್ಗೀತೆ ಯಥಾರೂಪ ಏನಿದೆ ಅದರ ಉದ್ದೇಶ ಏನಂತಂದ್ರೆ ಓದುಗನನ್ನ ಕೃಷ್ಣನ ಹತ್ರ ಕರೆದೊಯ್ಯುವುದು, ಕೃಷ್ಣನಿಂದ ದೂರ ಕರೆದುಕೊಂಡು ಹೋಗುವುದಲ್ಲ. ಈ ರೀತಿಯಲ್ಲಿ ಯಥಾವತ್ತಾಗಿ ಭಗವದ್ಗೀತೆಯು ವಿಶಿಷ್ಟವಾದದ್ದು. ಹೀಗೆ ಭಗವದ್ಗೀತೆಯು ಸಂಪೂರ್ಣವಾಗಿ ಸಮಂಜಸವಾಗುತ್ತದೆ ಮತ್ತು ಗ್ರಹಿಸಲು ಸಾಧ್ಯವಾಗುತ್ತದೆ ಎನ್ನುವುದು ವಿಶಿಷ್ಟವಾದ ಸಂಗತಿ. ಕೃಷ್ಣನೇ ಗೀತೆಯನ್ನು ಹೇಳುವನು, ಅದರ ಪರಮ ಗುರಿಯು ಅವನೇ ಆದುದರಿಂದ ಈ ಮಹಾಗ್ರಂಥವನ್ನು ಅದರ ನಿಜವಾದ ಅರ್ಥದಲ್ಲಿ ನಿರೂಪಿಸುವ ಒಂದೇ ಅನುವಾದವೂ ಇದೆ. ಸೊ ಇದು ಪ್ರಕಾಶಕರ ಒಂದು ಮಾತು. ಭಗವದ್ಗೀತೆ ಹೇಗೆ ಯಾವ ಸಂದರ್ಭದಲ್ಲಿ ಅದನ್ನು ಹೇಳಲಾಯಿತು, ಮತ್ತೆ ಭಗವದ್ಗೀತೆಯ ಮೂಲ ಉದ್ದೇಶ ಮತ್ತೆ ಗುರಿ ಮತ್ತು ಅದರ ಸತ್ವ ಕೃಷ್ಣನೇ. ಸೊ ಇಲ್ಲಿಗೆ ನಮ್ಮ ರಂಗಸಿದ್ಧತೆ, ಮುನ್ನುಡಿ ಮತ್ತು ಪ್ರಸ್ತಾವನೆ ಈ ಮೂರು ಭಾಗಗಳನ್ನು ನಾವು 10 ಕ್ಲಾಸ್ಗಳಲ್ಲಿ ಇದನ್ನು ಮುಗಿಸಿದ್ದೇವೆ. ಸೊ ಯಾರೇ ಭಗವದ್ಗೀತೆಯನ್ನು ಓದಬೇಕಂದ್ರೆ
ಅವರು ಫಸ್ಟ್ ಈ 10 ಏನು ಕ್ಲಾಸಸ್ ಇದೆ ಅದನ್ನು ಫಸ್ಟ್ ಅವ್ರು ತಿಳ್ಕೊಂಡ್ರೆ ಅದಾದ್ಮೇಲೆ ಭಗವದ್ಗೀತೆ ಓದ್ಕೊಂಡ್ರೆ ಅದು ತುಂಬಾ ಸುಲಭವಾಗಿ ಅದು ಅರ್ಥ ಆಗುತ್ತದೆ. ಸೊ ನೆಕ್ಸ್ಟ್ ನಾವು ಮುಂದಿನ ಕ್ಲಾಸು ಮೋಸ್ಟ್ಲಿ ಬುಧವಾರ ಆಗ್ಲಿಕ್ಕಿಲ್ಲ, ನೆಕ್ಸ್ಟ್ ಸಂಡೇ ಮುಂದಿನ ಭಾನುವಾರನೇ ನಾವು ಕ್ಲಾಸನ್ನು ಮತ್ತೆ ಕಂಟಿನ್ಯೂ ಮಾಡುವ. ಸೊ ಈಗೇನಾದ್ರು ಪ್ರಶ್ನೆಗಳಿದ್ರೆ ನಾವು ಡಿಸ್ಕಸ್ ಮಾಡ್ಬೋದು. ಓಕೆ, ಸೊ ಏನು ಪ್ರಶ್ನೆಗಳಿದ್ದಿದ್ರೆ ನಾವು ಇವತ್ತಿನ ಕ್ಲಾಸನ್ನು ಇಲ್ಲೇ ಸಮಾಪ್ತ ಮಾಡುವ. ಮುಂದಿನ ಕ್ಲಾಸ್ ಓಕೆ ಒಂದು ಪ್ರಶ್ನೆ. ಎಸ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕುಂತಿಗೆ ಪೃಥೆ ಅಂತ ಯಾಕೆ ಕರೀತಾರೆ? ಅದು ಪೃಥಾ ಅಂತ ಹೇಳಿ ಕರೀತಾರೆ. ಪೃಥಾ ನಾನು ಚೆಕ್ ಮಾಡ್ಬೇಕು, ನಾನು ಚೆಕ್ ಮಾಡಿ ಹೇಳ್ತೇನೆ. ಸರಿ ಪ್ರಭುಜಿ. ಓಕೆ. ಓಕೆ, ಸೊ ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ನಾವು ಇವತ್ತಿನ ಕ್ಲಾಸನ್ನ ಇಲ್ಲೇ ಸಮಾಪ್ತ ಮಾಡುವ. ಶ್ರೀಲ ಪ್ರಭುಪಾದ ಕಿ ಜೈ. ಜೈ.